ನಮಸ್ಕಾರ. 57ನೇ ಲೀಲಾ ಜಾಲನ್ಯಾಸಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದು 2026ರ ಮೊದಲನೆಯ ಜಾಲನ್ಯಾಸ. ಇದಕ್ಕೆ ಇವತ್ತಿನ ವಿಷಯ ವ್ಯಭಿಚಾರ. ಹೇಗೆ ಆಡು ಮಾತಿನ ಅರ್ಥಕ್ಕಿಂತ ಇದು ವಿಭಿನ್ನವಾಗಿದೆ. ಸಾಹಿತ್ಯದಲ್ಲಿ, ದಾರ್ಶನಿಕ ಸಾಹಿತ್ಯದಲ್ಲಿ ಇದರ ಅರ್ಥ ವ್ಯಾಪ್ತಿ ಎಷ್ಟು ವ್ಯಾಪಕವಾಗಿದೆ. ಹಾಗೆ ಇದರಿಂದ ಅಂದರೆ ವ್ಯಭಿಚಾರ ಇದರಿಂದ ಏನು ವ್ಯಕ್ತಿತ್ವ ಸಂಸ್ಕರಣೆ ಸಾಧನೆ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಹೇಗೆ ಇದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಕುತೂಹಲ ನಮಗೆಲ್ಲ ಇದೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಒಬ್ಬ ಆದರ್ಶವನ್ನೇ ಮಾತನಾಡುವ ವ್ಯಕ್ತಿ ಆದರ್ಶವಲ್ಲದ ವಿಷಯವನ್ನ ಹೇಗೆ ಮಾತಾಡ್ತಾರೆ ಅಥವಾ ಏನ್ ಮಾತಾಡ್ತಾರೆ ಅನ್ನೋ ಕುತೂಹಲ ತಮಗೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ವಿಷಯವನ್ನ ನಾನು ತಮ್ಮ ಮುಂದೆ ಹಾಕಿದ್ದೆ. ಅಂಥ ವ್ಯತ್ಯಾಸವೇನು ಕಾಣ್ತಾ ಇಲ್ಲ. ಇವಾಗ ಬಂದಿರುವ ಸಂಖ್ಯೆ ನೋಡಿದ್ರೆ ಆಸಕ್ತಿ ಇರೋರಿದೆ, ಇಲ್ಲದವರಿಲ್ಲ, ಇರ್ಲಿ ಬಿಡಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವ್ಯಭಿಚಾರ ಅನ್ನುವ ಪದವನ್ನ ವ್ಯಾವಹಾರಿಕ ಮಟ್ಟದಿಂದಲೇ ಪ್ರಾರಂಭ ಮಾಡ್ತೀನಿ. ನಾನು ವ್ಯಭಿಚಾರದ ವಿಧಾನ ಹೇಳೋದಿಲ್ಲ, ವ್ಯಭಿಚಾರದ ವಿಚಾರ ಹೇಳ್ತೀನಿ. ನೋಡಿ, ಒಂದು ಕುತೂಹಲಕರ ಸಂಗತಿ ಏನು ಅಂದ್ರೆ, ನಾವು ಯಾವುದೇ ಸಿನಿಮಾ ನೋಡ್ಲಿ, ನಾಟಕ ನೋಡ್ಲಿ, ಏನೇ ಮಾಡ್ಲಿ, ನಾಯಕನ ಬಗ್ಗೆ ಗೌರವ ಇರುತ್ತೆ, ಆದ್ರೆ ಖಳನಾಯಕನ ಬಗ್ಗೆ ಕುತೂಹಲ ಇರುತ್ತೆ. ಇವನ್ ಹೆಂಗ್ ನಾಳೆ ಕೆಟ್ಟದ್ದಾಗತ್ತೆ ಅನ್ನೋದು ಮರ್ತು ಹೆಂಗ್ ಸುಖ ಪಟ್ಟ ನಾನು ನಾಳೆ ಏನು ನನ್ನ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಬದುಕೊಂಡಿದ್ದೀನಿ. ಇವನು ತನ್ನ ಅಂತಃಸಾಕ್ಷಿಯನ್ನು ಮೀರಿ ಇವನ್ ಹೇಗೆ ವಿಭಿನ್ನವಾಗಿ ನಡ್ಕೊಂಡ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಇರುತ್ತೆ. ಅದಕ್ಕೆ ನಾನು ಹೇಳೋದು ಉಂಟು. ಆಮೇಲೆ ಕಾವ್ಯ ಮೀಮಾಂಸೆಲ್ಲೂ ಹೇಳ್ತಾರೆ, ನಾಯಕನ ಬಗ್ಗೆ ಗೌರವ ಇದ್ರೆ ಆಸಕ್ತಿ ಸಾಮಾನ್ಯ ಜನಕ್ಕಿರೋದು ಖಳನಾಯಕನ ಬಗ್ಗೆನೆ ಅಂತ. ನೋಡಿ, ಈ ವ್ಯಭಿಚಾರದ ಸಮಸ್ಯೆ ಇದೆಯಲ್ಲ, ಎಷ್ಟು ವ್ಯಾಪಕವಾಗಿದೆ. ವಿದ್ಯಾವಂತರಲ್ಲಿದೆ, ಅವಿದ್ಯಾವಂತರಲ್ಲಿದೆ, ಬಡವರಲ್ಲಿದೆ, ಶ್ರೀಮಂತರಲ್ಲಿದೆ, ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡುವಂಥವರಲ್ಲಿದೆ, ಸಾಹಸಿಗರಲ್ಲಿದೆ, ನಿತ್ಯ ಜೀವನದಲ್ಲಿ ತೊಡಗಿರೋರಲ್ಲಿದೆ, ಎಲ್ಲರಲ್ಲೂ ಇದೆ. ಇಷ್ಟು ವ್ಯಾಪಕ ಹೇಗಾಯ್ತು? ಇಷ್ಟೆಲ್ಲಾ ನೀತಿಗಳನ್ನ ಹೇಳಿ, ಇಷ್ಟೆಲ್ಲಾ ಚರ್ಚೆಗಳನ್ನೆಲ್ಲ ಮಾಡಿ, ಎಲ್ರೂ ಶಾಲೆಯಲ್ಲಿ ಓದಿದಾರೆ ತಾನೆ, ಎಲ್ರೂ ಮನೇಲಿ ಹೇಳ್ತಾ ಇರ್ತಾನೆ ನಾವು ಪ್ರಾಮಾಣಿಕವಾಗಿರ್ಬೇಕು ಹಾಗೆ ಹೀಗೆ ಅಂತ. ಇಷ್ಟೆಲ್ಲ ಹೇಳಿದ್ರು ಕೂಡ ಇಷ್ಟು ವ್ಯಾಪಕವಾಗಿ ನಮ್ಗೆ ಈ ವ್ಯಭಿಚಾರ ಕಂಡು ಬರ್ತಾ ಇದೆಯಲ್ಲ ಅನ್ನುವಂಥದ್ದು ಕುತೂಹಲದ ಪ್ರಶ್ನೆ ಕೂಡ ಆಗುತ್ತೆ. ವ್ಯಭಿಚಾರ ಹೇಗೆ ಅನ್ನೋ ಕುತೂಹಲದ ಹಾಗೇನೆ ವ್ಯಭಿಚಾರ ಏಕೆ ಅನ್ನೋದು ಒಂದು ಕುತೂಹಲದ ಪ್ರಶ್ನೆನೇ ತಾನೆ. ಆ ಪ್ರಶ್ನೆಯನ್ನು ಕುರಿತು ಕೆಲವು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೋತೀನಿ. ವಿಶಾಲವಾದ ಅರ್ಥದಲ್ಲಿ ವ್ಯಭಿಚಾರ ಹೆಣ್ಣನ್ನು ಕುರಿತೇ ಆಗ್ಬೇಕಾಗಿಲ್ಲ, ಹಣವನ್ನು ಕುರಿತು ಆಗ್ಬೋದು. ಹಾಗೆ ನೋಡಿದ್ರೆ ನಾವು ಸುಳ್ಳುಗಳನ್ನ ಸತ್ಯದ ಹೆಸರಿನಲ್ಲಿ ಹೇಳೋದಿದೆಯಲ್ಲ, ಅದು ಸತ್ಯಕ್ಕೆ ಮಾಡಿದ ವ್ಯಭಿಚಾರ. ನಮ್ಮಲ್ಲಿ ಬೇಕಾದಷ್ಟು ಹಣ ಇದ್ರು ನಂಗೇನು ಇಲ್ಲ ಅಂತ ಹೇಳ್ತೀವಿ, ಅಥವಾ ನಮ್ಮ ಅನೀತಿಯುತವಾದಂತಹ ವ್ಯವಹಾರಗಳನ್ನೆಲ್ಲ ಮಾಡ್ತೀವಲ್ಲ, ಭ್ರಷ್ಟಾಚಾರ ಅಂತ ಕರಿತೀವಲ್ಲ, ಅದು ಒಂದು ರೀತಿಯಲ್ಲಿ ವ್ಯಭಿಚಾರವೇ. ಅನಗತ್ಯ ಔಷಧಿಯನ್ನು ವೈದ್ಯ ಕೊಡ್ತಾರಲ್ಲ, ಅದು ಕೂಡ ವ್ಯಭಿಚಾರವೇ. ಆದ್ದರಿಂದ ವ್ಯಭಿಚಾರ ಅನ್ನೋದನ್ನ ಬರೇ ಹೆಣ್ಣು ಅಂದ್ಕೊಂಡ್ರೆ ವ್ಯಾಪಕವಾಗಿದೆ. ಇವನ್ನು ಎಲ್ಲ ತಗೊಂಡ್ಬಿಟ್ರೆ ವ್ಯಭಿಚಾರಕ್ಕೆ ತುಂಬಾ ದೊಡ್ಡದಾಗಿದೆ. ನಮ್ಮ ಸೇತುರಾಯರು ಹೇಳಿದ ಹಾಗೆ ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿದಾಗ ಅವ್ರು ಹೇಳ್ತಿದ್ರು, ಜ್ಞಾನಕ್ಕೆ ಸಮಾನವಾದದ್ದು ಸದೃಶ, ಜ್ಞಾನದಷ್ಟು ಚೆನ್ನಾಗಿ ಎದ್ದು ಕಾಣುವಂಥದ್ದು ಯಾವುದು ಇಲ್ಲ ಅಂದ್ರೆ ಇದೇ. ಜ್ಞಾನಕ್ಕಿನ್ನ ದೊಡ್ಡದಾಗಿ ಕಾಣುವಂಥದ್ದು ಯಾವುದು ಅಂದ್ರೆ ಅಜ್ಞಾನ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಅಜ್ಞಾನ, ಈ ವ್ಯಭಿಚಾರ, ಇವೆಲ್ಲವನ್ನು ಕೂಡ ಸಮಾಜದಲ್ಲಿ ಇಷ್ಟೆಲ್ಲಾ ನೀತಿ ನಿಯಮಗಳು, ನಿರ್ಬಂಧಗಳು, ಕಾನೂನುಗಳು, ಮತ್ತೆ ನೈತಿಕವಾದಂತಹ ಒಂದು ಇದ್ ಮಾಡುವಂಥದ್ದು ಎಲ್ಲ ಇದ್ರೂ ಕೂಡ ಇದು ಹೇಗಿದೆ ಅನ್ನುವಂಥದ್ದು ಕುತೂಹಲದ ಸಂಗತಿ. ಈಗ ಕಾರಣ ಹುಡುಕ್ಬೇಕಾದ್ರೂ ಅಷ್ಟೇ. ಯಾರೋ ಒಬ್ರು ವ್ಯಭಿಚಾರ ಮಾಡೋಳು ಬಡತನ, ಅವಳು ಹೊಟ್ಟೆಗಿರ್ಲಿಲ್ಲ ಆ ಹೆಣ್ಮಗಳು, ಅದಕ್ಕೋಸ್ಕರ ಅವಳು ವ್ಯಭಿಚಾರ ಮಾಡಿದ್ಲು ಅಂತ ಒಂದ್ಸರಿ ಸಮರ್ಥಿಸ್ತೀವಿ. ಇನ್ನೊಂದ್ಸರಿ ಅವನು ಇನ್ಯಾರೋ ವಿಚಾರ ಮಾಡಿದಾಗ ಅವನು ಏನ್ ಮಾಡಿದ್ರು ಜಯಿಸ್ಕೊಳ್ಬಲ್ಲ, ತುಂಬಾ ಶ್ರೀಮಂತ, ಅದಕ್ಕೋಸ್ಕರ
ವ್ಯಭಿಚಾರ ಮಾಡಿದ ಅಂತ ನಾವು ಹಾಗೆ ಸಮರ್ಥಿಸ್ಕೋತೀವಿ. ಆದ್ದರಿಂದ ನಮ್ಮ ಸಮರ್ಥನೆಗೆ ಒಂದು ವ್ಯವಸ್ಥಿತವಾದಂತಹ ಆಲೋಚನೆ ಕೂಡ ಮಾಡಿಲ್ಲ ನಾವು. ಅದಕ್ಕೋಸ್ಕರ ನಾನು ಇಂಥ ವಿಷಯಗಳನ್ನ ಆಯ್ಕೆ ಮಾಡಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ಈಗ ನೋಡಿ, ಹಾಗಾದ್ರೆ ಈ ವ್ಯಭಿಚಾರದ ಬೇರು ಎಲ್ಲಿದೆ ಅಂತ, ನಿತ್ಯ ಜೀವನದ ಕೆಲಸಗಳಲ್ಲಿ ನಾನು ನಿತ್ಯ ಜೀವನದಲ್ಲಿ ಕೆಲಸ ಮಾಡಿದೆ ಅನ್ನುವಂಥ ಸಂತೃಪ್ತಿ ಇದೆಯಲ್ಲ, ಅದು ಸಾಕಷ್ಟು ಶಕ್ತಿ ಕೊಡೋದಿಲ್ಲ ಕೆಲಸ ಮಾಡೋದಕ್ಕೆ. ಈಗ ನೋಡಿ, ನಮ್ಗೆ ಕೋಪ ಬಂದ್ರೆ ತಕ್ಷಣ ಶಕ್ತಿ ಸಿಗುತ್ತೆ. ಅದೇ ಸಮಾಧಾನವಾಗಿದ್ರೆ ಯಾವ ಶಕ್ತಿಯೂ ಸಿಗೋದಿಲ್ಲ, ಆದ್ರೆ ನೆಮ್ಮದಿ ಸಿಗುತ್ತೆ, ಆದ್ರೆ ಶಕ್ತಿ ಸಿಗೋದಿಲ್ಲ. ನಮ್ಗೆ ಇದ್ದಕ್ಕಿದ್ದ ಹಾಗೆ ನಿತ್ಯ ಜೀವನದ ಏಕತಾನತೆ ಇದೆಯಲ್ಲ, ಆ ಏಕತಾನತೆ ಏನ್ ಮಾಡುತ್ತೆ ಅಂದ್ರೆ ಏನಾದ್ರು ಬೇರೆ ಹುಡ್ಕೋಣ ಅಂತ ಅನ್ಸುತ್ತೆ. ಆ ಬೇಸರ ಇದೆಯಲ್ಲ, ಅದು ನಮ್ಮನ್ನ ಕಾಡುತ್ತೆ. ಇವರು ವಚನಕಾರರ ಕಾಲದಿಂದ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ, ಆದ್ರೆ ಅವರು ಬೇರೆ ಅರ್ಥದಲ್ಲಿ ಮಾಡ್ತಾರೆ. ಗೋಪಾಲಕೃಷ್ಣ ಅಡಿಗರನ್ನೇ ತಗೊಳ್ಳಿ, ತುಂಬಾ ಪ್ರಸಿದ್ಧವಾದ ಕವನ ಯಾವುದು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅಂದ್ರೆ ಈ ಪ್ರಪಂಚದ ಬಿಟ್ಟು ಇನ್ನೊಂದೇನೋ ಬೇಕು ಅಂತೆಯಲ್ಲ, ಅದು ಒಂದು ರೀತಿ ನಮ್ಮ ಅಗೋಚರವಾದ ಆಸಕ್ತಿಗಳಿದೆಯಲ್ಲ, ಅದು ವ್ಯಭಿಚಾರ ಅನ್ನೋ ರೀತಿಯಲ್ಲಿ ಅವ್ರು ಬರೀತಾರೆ. ಅದರಲ್ಲಿ ಬರುತ್ತೆ, ಏನಂತ ಬರೆಯುತ್ತೆ ಅಂತಂದ್ರೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಮಗೆ ಇರೋ ಎನರ್ಜಿ ಇದೆ, ನಾನು ಊಟ ಮಾಡಿದ್ರಿಂದ ನಂಗೆ ಶಕ್ತಿ ಬಂದಿದೆ, ಆ ಶಕ್ತಿಯನ್ನ ಅಭಿವ್ಯಕ್ತಿಗೊಳಿಸ್ಬೇಕು ಅನ್ನೋ ಆಸೆ ಆಗುತ್ತೆ ನಂಗೆ. ಆ ಅಭಿವ್ಯಕ್ತಿಗೊಳಿಸುವ ಉತ್ಸಾಹವನ್ನು ತಂದುಕೊಡುವಂಥದ್ದು ಆದರ್ಶಗಳಿಗಿಂತ ಹೆಚ್ಚಾಗಿ ಆದರ್ಶನ ಬಿಟ್ಟು ಹೇಗಿರುತ್ತೆ ಅನ್ನೋವಂಥದ್ದು. ಯಾವುದನ್ನೇ ಆಗ್ಲಿ ಇದನ್ನ ಮುಟ್ಬೇಡ ಅಂತ ಮಗು ಹೇಳಿದ್ರೆ ನೀವು ಆ ಕಡೆ ಹೋದಾಗ ಮುಟ್ ನೋಡ್ಬೇಕು ಅಂತ ಅದಕ್ಕೆ ಆಸೆ ಆಗುತ್ತೆ. ಹೀಗಾಗಿ ಒಂದು ರೀತಿಯಲ್ಲಿ ಈ ವ್ಯಭಿಚಾರ ಅನ್ನೋದು ಕೊರತೆಯು ಉಂಟು ಮಾಡುವ ಕೆಣಕುವಿಕೆ. ಆದ್ದರಿಂದ ಈ ಅಂಶ ನಾವು ಮರಿಬೇಕು. ಕೊರತೆ ಉಂಟು ಮಾಡುವ ಕೆಣಕುವಿಕೆ ಮತ್ತು ಅನಗತ್ಯ ಕುತೂಹಲ ಉಂಟು ಮಾಡುವ ಕೆಣಕುವಿಕೆ, ಇದು ವ್ಯಭಿಚಾರದ ಮೂಲ ಅಂತ ಮನಃಶಾಸ್ತ್ರಜ್ಞರು ಸ್ಪಷ್ಟವಾಗಿ ಕಂಡುಕೊಂಡಿದ್ದಾರೆ. ಈಗ ನೋಡಿ, ಕ್ಯೂರಿಯಾಸಿಟಿ ಕಿಲ್ಡ್ ದಿ ರ್ಯಾಟ್ ಅಂತ ಒಂದು ಗಾದೆ ಇದೆ ಇಂಗ್ಲಿಷ್ನಲ್ಲಿ. ಕ್ಯೂರಿಯಾಸಿಟಿ ಕಿಲ್ಡ್ ದಿ ಕ್ಯಾಟ್ ಅಂತಲೂ ಇದೆ. ಅಂದ್ರೇನು, ಇಲ್ಲಿ ಸುಮ್ಮನಿರ್ಬೋದಾಗಿತ್ತು, ಅಲ್ಲೇನಿದೆ ಅಂತ ಅನ್ನೋದನ್ನ ಹುಡುಕೊಂಡು ಹೋಯ್ತು. ಆ ಹುಡುಕೊಂಡು ಹೋದಾಗ ಅದ್ರೊಳಗೆ ಏನಿದೆ ಅಂತ ಹೋದಾಗ ಸಿಕ್ಕಾಕೊಂಡು. ಮೀನಿಗೂ ಅಷ್ಟೇ, ಆ ಗಾಳದಲ್ಲಿರುವಂಥ ಇದು ಮಿಕ ಇದೆಯಲ್ಲ, ಆ ಮಿಕ ನೋಡಿದ್ರೆ ಅದು ಹೇಗಿದೆ ಅನ್ನೋ ಕುತೂಹಲ ಆಗೋ ಹೊತ್ತಿಗೆ ಅದು ಮೀನು ಆ ಬಲೆಗೆ ಬಿತ್ತು ಅನ್ನುವಂಥ ಸಂಗತಿ. ಹೀಗಾಗಿ ಆತ್ಮೀಯರೇ, ಜೀವ ತಾನು ಇರುವುದೆಲ್ಲದನ್ನ ಸದಾ ಹುಡುಕ್ತಾನೆ ಇರುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಈ ಹುಡುಕಾಟ ನಾನು ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಎಲ್ಲ ವರ್ಗದ ಜನರಲ್ಲೂ ವ್ಯಭಿಚಾರ ಇರೋದ್ರಿಂದ, ನಾನು ಶ್ರೀಮಂತ ಆಗೋದ್ರಿಂದ ಈ ಕುತೂಹಲ ಹೋಗೋದಿಲ್ಲ, ನಾನು ವಿದ್ಯಾವಂತನಾಗೋದ್ರಿಂದ ಈ ಕುತೂಹಲ ಹೋಗೋದಿಲ್ಲ, ನಾನು ಮುಗ್ಧತೆಯಾಗಿರ್ತೀನಿ ಅಂದ್ರೆ ಈ ಕುತೂಹಲ ಹೋಗೋದಿಲ್ಲ. ಆದ್ದರಿಂದ ವ್ಯಭಿಚಾರದ ಬೇರುಗಳು ತುಂಬಾ ಆಳವಾಗಿ ಇವೆ. ಅದನ್ನು ಮೀರೋದು ಹೇಗೆ ಅನ್ನೋದನ್ನ ನಾವು ಆಮೇಲೆ ಇನ್ನು ಮುಂದೆ ಹೋದಾಗ ನೋಡೋಣ. ಈಗ ಈ ಅರ್ಥದಲ್ಲಿ ನೋಡಿದಾಗ ವ್ಯಭಿಚಾರವನ್ನ ಪಕ್ಕಕ್ಕೆ ತಳ್ಳುವಂಥದ್ದಲ್ಲ, ಇದು ತುಂಬಾ ಗಮನಿಸಬೇಕಾದದ್ದು. ಈ ಪಕ್ಕಕ್ಕೆ ತಳ್ಳದಂಥದ್ದಲ್ಲದ ಎಲ್ಲ ವರ್ಗದ ಜನರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಾಹಿತ್ಯದಲ್ಲಿ ಎಲ್ಲರೂ ದಾಖಲಾಗಿದೆಯೇ ಅಂತಂದ್ರೆ, ಮಂಕುತಿಮ್ಮನ ಕಗ್ಗದ 27ನೇ ಪದ್ಯ ನೋಡಿ, ಅದರೊಳಗೆ ನೇರವಾಗಿ DVG ಅವರು ಬರೀತಾರೆ. ಏನಂತ, ತಿರುಗಿ ತೊಳಲುವುದು ಅದು ಬಡತನ, ಅಲ್ಲೇನ್ ಸಿಗುತ್ತೋ ಇಲ್ಲಿ ಸಿಗುತ್ತೋ, ತಿರಿದನ್ನ ಉಣ್ಣುವುದು ಬಡತನದ ಬಗ್ಗೆ ನೇರವಾಗಿ ಪ್ರಸ್ತಾಪ ಮಾಡಿದ್ರು. ಮೆರೆದು ಮೈ ಮರೆಯುವುದು, ಹೊಲ್ಲ ಕಿರಿಯುವುದು, ಮೆರೆದು ಮೈ ಮರಿತೀನಿ, ಶ್ರೀಮಂತನಾಗಿದ್ದೀನಿ, ಹೊಲ್ಲ ಕಿರಿಯುವುದು, ಜಾಣ್ತನ ಮಾಡಿ ಮೋಸ ಮಾಡಿ ಏನೋ ಸುಖ ಬೀಳಕ್ ಹೋಗ್ತೀನಿ, ಮರಳಿ ಕೊರಗಾಡುವುದು, ಕೆರಳುವುದು, ನೆರಳುವುದು, ಇರವಿದೇನು ಒಣರಗಳೆ ಮಂಕುತಿಮ್ಮ. ಆದ್ದರಿಂದ ಒಣರಗಳೆಯ ಕಾಟವನ್ನು ನಾವು ಯಾವ್ಯಾವ್ದ್ರಲ್ಲಿ ತಪ್ಪಿಸ್ಕೋತೀವಿ ಅಂತ ನಂಬಿಕೊಂಡಿದೀವೋ ಆ ಬುಡಕ್ಕೆ ಇಟ್ಟು ಹಾಕಿದ್ದಾರೆ DVG. ಇದೆಲ್ಲ ಮಾಡಿದ್ರು ಇರುವಿನ ಒಣರಗಳೆ ಹೋಗೋದಿಲ್ಲ ಅನ್ನುವಂಥ ಸಂಗತಿ. ಈ ಇರುವಿನ ಒಣರಗಳೆಯಿಂದ ಹೊರಗೆ ಬರುವ ಪ್ರಯತ್ನ ಇದೆಯಲ್ಲ, ಅದು ವ್ಯಭಿಚಾರ. ಆ ಅರ್ಥದಲ್ಲಿ ನಾವು ವ್ಯಭಿಚಾರವನ್ನ ಅತ್ಯಂತ ಸ್ವಾರಸ್ಯಕರವಾದಂಥ ಸಂಗತಿಯಾಗಿ ಗಮನಿಸಬೇಕಾಗುತ್ತೆ. ನಮಗೆ ಗಮನ ಇರೋದು ಹಾಗಲ್ಲ. ಅವನ್ಯಾಕೆ ಮಾಡ್ದ? ವೈಯಕ್ತಿಕವಾದ ಕಾರಣ ಹುಡ್ಕಕ್ ಹೋಗ್ತಿದೀವಿ ಹೊರತು ಸಾರ್ವತ್ರಿಕವಾದ ಕಾರಣ ಹುಡ್ಕಕ್ ಹೋದ್ರೆ ಇದ್ಯಾವುದೂ ಅಲ್ಲದೆ ಇನ್ನೊಂದು ಕಾರಣ ಇರಬೇಕು ಅಂತ ಗೊತ್ತಾಗುತ್ತೆ ತಾನೆ. ಹಾಗಾಗಿ ಈಗ ಪದಕ್ಕೆ ಬರೋಣ. ಅಭಿಚಾರ ಅಂತ ಒಂದು ಸೇರಿ ವ್ಯಭಿಚಾರ ಆಗಿದೆ.
ಅಭಿ ಅಂದ್ರೆ ಚೆನ್ನಾಗಿ ಅಂತ, ಅಭಿರಾಮ ಅಂದ್ರೆ ತುಂಬಾ ಸುಂದರವಾಗಿರುವಂಥದ್ದು ಅಂತ. ಅಭಿಚಾರ ಅಂದ್ರೆ ಚೆನ್ನಾಗಿ ಹೋಗ್ತಾ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ, ಸರಿಯಾದ ದಾರಿಲೇ ಹೋಗ್ತಾ ಇರ್ತೀವಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ವಿಭಿನ್ನವಾಗಿ ಹೋಗಕ್ ಶುರು ಮಾಡ್ತೀವಿ, ಅಂದ್ರೆ ಅಡ್ಡದಾರಿ ಹಿಡಿತೀವಿ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದ್ರೆ ಅಡ್ಡದಾರಿ ಹಿಡಿತೀವಿ. ಈ ಅಡ್ಡದಾರಿ ಹಿಡಿಯುವಂತಹ ಒಂದು ಮನಸ್ಸಿದೆಯಲ್ಲ, ಅದು ಮನಸ್ಸಿನ ಸ್ಥಿತಿ ವ್ಯಭಿಚಾರ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದ್ದೇನಪ್ಪಾ ಅಂದ್ರೆ, ವ್ಯಭಿಚಾರ ಅಂದ್ರೆ ದೈಹಿಕವಾದಂತಹ ಲೈಂಗಿಕವಾದಂತಹ ಸಂಗತಿ ಅಂತ ಅಲ್ಲ, ಹೋಗ್ತಾ ಇದ್ದ ದಾರಿ ಬಿಟ್ಟು ಬೇರೆ ದಾರಿಗೆ ಯಾಕೆ ಹೋಗೋದು ಅಂತ. ಹಾಗೆ ನೋಡಿದ್ರೆ ಸೀತೆ ರಾಮಾಯಣದಲ್ಲಿ ಚಿನ್ನದ ಜಿಂಕೆಯನ್ನ ಬೇಕು ಅಂತ ಬಯಸಿದ್ಲಲ್ಲ, ಅದು ವ್ಯಭಿಚಾರವೇ. ಯಾಕೆ ಬೇಕಾಗಿತ್ತು ಅವ್ರಿಗೆ ಜಿಂಕೆ? ತಂದಿಟ್ಕೊಂಡ್ಲ ಅದನ್ನ ಯಾರಿಗೆ ತೋರಿಸಿ ಏನ್ ಮಾಡ್ತಿದ್ಲು? ಅದೇನೋ ಗೊತ್ತಿಲ್ಲ, ಗುರಿ ಇಲ್ಲದ ಕೆಲಸ ಮಾಡುವಂಥದ್ದು ಇದು ವ್ಯಭಿಚಾರ. ಏನೋ ಬೇಕು ಅನ್ಸುತ್ತೆ, ಯಾಕೆ ಬೇಕು ಅದೆಲ್ಲ ಗೊತ್ತಿಲ್ಲ, ನನ್ಗೆ ಬೇಕು. ಮಕ್ಕಳು ಹಾಗೆ ತಾನೇ ಹಠ ಮಾಡೋದು, ನಂಗೆ ಇದು ಕೊಡ್ಸು, ಯಾಕೆ ಅಂತ ಅವಕ್ಕೂ ಗೊತ್ತಿಲ್ಲ. ನೀವು ತುಂಬಾ ಕೇಳಿದ್ರು ಹೇಗೆ ಹೇಳಲಾರ ಅವರು. ಸೊ ಹೀಗಾಗಿ ಈ ವ್ಯಭಿಚಾರಕ್ಕೆ ಬೇಸರ ಒಂದು ಕಾರಣ, ಆದರೆ ಬಿಡುವು ಇನ್ನೊಂದು ಕಾರಣ. ಮೂರನೇದು, ನಾನು ಗಳಿಸಬಲ್ಲೆ, ಇದನ್ನು ಮಾಡಿ ನಾನು ನಿಭಾಯಿಸ್ಕೊಳ್ಬಲ್ಲೆ ಅನ್ನುವಂತ ಭಂಡ ಧೈರ್ಯನೂ ಒಂದು ಕಾರಣ ಆಗಿದೆ. ಈ ಎಲ್ಲ ಕಾರಣಗಳು ಕೂಡಿಕೊಂಡು ಅದು ವ್ಯಭಿಚಾರದ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಈಗ ಅಭಿಚಾರ ಅಂದ್ರೆ ಏನು? ವ್ಯಭಿಚಾರ ಯಾವಾಗ ಆಗುತ್ತೆ ಅಂದ್ರೆ ಚಲಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಅಂತಂದ್ರೆ, ಚಲಿಸದೇ ಇದ್ರೆ ಆಯ್ತು. ವ್ಯಭಿಚಾರಕ್ಕೆ ನನ್ನ ಪಡೆ ನನ್ನ ಕೆಲಸ ಮಾಡಿ ಎಲ್ಲೂ ಚಲಿಸೋದೇ ಇಲ್ಲ, ನಮ್ಮ ಮನೇಲೆ ಕೂತಿರ್ತೀನಪ್ಪ, ಎಲ್ಲೂ ಹೋಗಲ್ಲ, ನನ್ನ ಪಡೆ ನಾನೇನೋ ಓದ್ಕೊಂಡು ಬರ್ಕೊಂಡು ಕೂತಿರ್ತೀನಿ ಅಂತ ವಿದ್ಯಾವಂತರಲ್ಲೂ ಇದು ಕಂಡು ಬರ್ತಿದೆಯಲ್ಲ. ಹಾಗಾದ್ರೆ ಅದ್ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ಚರ ಅಂದ್ರೆ ಓಡಾಡೋದು ಅಂತ ಅರ್ಥ, ಆದ್ರೆ ಇನ್ನೊಂದು ಅರ್ಥದಲ್ಲಿ ಜೀವನ ನಡೆಸಬೇಕು ಅಂತೀವಲ್ಲ, ನಡೆವಳಿ ಅಂತೀವಲ್ಲ, ನಡವಳಿಕೆ, ಬಿಹೇವಿಯರ್ ನಡವಳಿಕೆ ಅಂತ, ದಾರಿಯಲ್ಲಿ ಹೋಗೋದ ತಾನೆ. ಅದೇ ಜೀವನ ಅನ್ನೋದೇ ಒಂದು ರೀತಿಯಲ್ಲಿ ಪ್ರಯಾಣ. ಪ್ರಯಾಣ ಅಂದ್ರೆ ಒಂದು ರೀತಿಯಲ್ಲಿ ಚಲನೆ. ಆ ದೃಷ್ಟಿಯಿಂದ ಎಲ್ಲಿ ಚಲನೆ ಇದೆಯೋ ಅಲ್ಲಿ ದಾರಿ ಇರುತ್ತೆ, ಎಲ್ಲಿ ದಾರಿ ಇರುತ್ತೋ ಅಲ್ಲಿ ಅಡ್ಡದಾರಿಯ ಅಪಾಯ ಇದ್ದೇ ಇರುತ್ತೆ. ತ್ಯಾಗರಾಜರ ಪ್ರಸಿದ್ಧವಾದ ಕೃತಿ ಚಕ್ಕನಿ ರಾಜಮಾರ್ಗಮಲ್ಲುಂಡಗ, ಒಳ್ಳೆ ರಾಜಮಾರ್ಗ ಇದೆ, ನೀನ್ ಯಾಕೆ ಅಡ್ಡದಾರಿಗೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಯಾರಿಗೆ? ದೇಹಕ್ಕೆ, ಇನ್ಯಾರಿಗೂ ಅಲ್ಲ, ಅವ್ರ ಮನಸ್ಸಿಗೆ. ತ್ಯಾಗರಾಜರದ್ದು ಒಂದು ವಿಶೇಷ ಏನಪ್ಪಾ ಅಂದ್ರೆ, ಯಾವ ನೀತಿಯನ್ನು ಅವ್ರು ಸಾಮಾಜಿಕರಿಗೆ ಹೇಳೋದಿಲ್ಲ, ಅವ್ರಿಗೆ ಹೇಳ್ಕೊತಾರೆ. ಆ ಹೇಳ್ಕೊಂಡಿದ್ದು ಕೂಡ ದೇಹಕ್ಕಲ್ಲ, ಮನಸ್ಸಿಗೆ. ಈ ಅಂಶ ಗಮನಿಸಬೇಕಾದ್ದು. ಆದ್ದರಿಂದ ಮುಂದಿನ ಪ್ರಶ್ನೆ ಸಹಜವಾಗಿ ಹೇಳುತ್ತೆ, ವ್ಯಭಿಚಾರ ಯಾವುದರದ್ದು, ದೇಹದ್ದೋ ಮನಸ್ಸಿಂದೋ ಅಂತ. ಹಾಗೆ ಹೇಳ್ಬೇಕಾದ್ರೆ ದೇಹ ಮನಸ್ಸು ಬೇರೆ ಆದಾಗ ಈ ಚರ್ಚೆ ಮಾಡ್ಬೋದು. ಎಡಗೈಯಿಂದೋ ಬಲಗೈಯಿಂದೋ ಅಂತಂದ್ರೆ ಕೈ ಎರಡು ಕೈಯು ಸೇರಿ ಚಪ್ಪಾಳೆ ತೆಗ್ಬಿಟ್ಟು ಚಪ್ಪಾಳೆ ಕಾರಣ ಎಡಗೈಯೋ ಬಲಗೈಯೋ ಅಂತ ಕೇಳಿದ್ರೆ ಏನ್ ಹೇಳಕ್ಕಾಗತ್ತೆ? ಹಾಗೆ ದೇಹದ್ದೋ ಮನಸ್ಸಿನದೋ ಅನ್ನೋ ಪ್ರಶ್ನೆ ಕೂಡ ಅಷ್ಟೇ ನಿಗೂಢವಾದದ್ದು. ಅದನ್ನ ಚರ್ಚೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದ್ರೆ ದೇಹದ ಅನುಭವವನ್ನಾಧರಿಸಿ ಮನಸ್ಸು ಬದಲಾಗುತ್ತೆ. ಮನಸ್ಸಿನ ನಿರ್ದೇಶನವನ್ನು ಕೇಳಿಕೊಂಡು ದೇಹ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿಗೆ ಅಂತಂದ್ರೆ, ಯಾವುದು ಇದಕ್ಕೆ ಯಾರನ್ನ ಅಪರಾಧಿಯಾಗಿ, ನಮ್ಗೆ ಸಾಮಾನ್ಯಕ್ಕೆ ತಪ್ಪಿಗಿನ್ನ ಇನ್ನೊಂದು ಕುತೂಹಲ ಇದೆ, ತಪ್ಪಿಗೆ ಯಾರು ಕಾರಣ ಅಂತ ವಿಚ್ ಹಂಟಿಂಗ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಆ ವಿಚ್ ಹಂಟಿಂಗ್ ಸ್ವಭಾವ ನಮ್ಗೆ ತುಂಬಾ ಕಾಡುತ್ತೆ. ಈ ವಿಚ್ ಹಂಟಿಂಗ್ ನಾನು ಗಮನಿಸಿದರೆ ದೇಹದ್ದೋ ಮನಸ್ಸಿಂದೋ ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ಯಾಕೆಂದ್ರೆ ಅವು ಅಪ್ರತ್ಯೇಕನೀಯವಾದಂಥ ಜೋಡಿ. ಈ ಅಪ್ರತ್ಯೇಕವಾದ ಜೋಡಿಲಿ ನಾವು ಯಾವುದು ಕಾರಣ ಅಂತ ಹುಡುಕುವಂಥದ್ದು ಅರ್ಥವಿಲ್ಲದ್ದು ಅಂತ. ಹೋಗ್ಲಿ ಬಿಡಿ. ಈ ವ್ಯಭಿಚಾರದ ಬಗ್ಗೆ ಅಥವಾ ಮನಸ್ಸು ನೇರವಾದ ಜಾರಿ ಬಿಟ್ಟು ಅಡ್ಡದಾರಿಗೆ ಹಿಡಿಯೋದ್ರ ಬಗ್ಗೆ ನಮ್ಮ ನಿತ್ಯ ಜೀವನದಲ್ಲಿ ಅನುಭವ ಇದೆಯಾ ಅಂದ್ರೆ, ಈಗಾಗಲೇ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ, ಉತ್ಸಾಹಕ್ಕೆ ಸಂಬಂಧಪಟ್ಟರೆ ಯಾವ್ದ್ರಲ್ಲ ಕೊಟ್ಟಿದ್ದೀನಿ. ಏನದು, ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಿರ್ತಾನೆ, ಅಲ್ಲ ಹುಡುಗ ದೊಂಬರಾಟ ನೋಡಕ್ ಹೋಗ್ತಾನೆ. ಅದರಿಂದ ಅದು ಒಂದು ರೀತಿಯಲ್ಲಿ ವ್ಯಭಿಚಾರ ಅನ್ನುವ ರೀತಿಯಲ್ಲಿ ನಾನು ಅವತ್ತು ಹೇಳಿದ್ದು ನನಗೆ ನೆನಪಿದೆ. ಹಾಗೇನೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ, ಉದಾತ್ತವಾದ ವ್ಯಕ್ತಿಗಳು ಕೂಡ ಏನಾಗುತ್ತೆ ಅಂದ್ರೆ ಈ ಅಡ್ಡದಾರಿ ಹಿಡಿದಿರೋದನ್ನ ನಾವು ಕಾಣ್ತೇವೆ. ಈಗ ಉದಾಹರಣೆಗೆ ರಾವಣ ಕುಬೇರನ ಹೆಂಡತಿ ಹೇಳಿದ್ಲು ಏನಂತ ಅಂದ್ರೆ, ನನ್ನ ಜೊತೆಲಿ ಅವನು ಸಂಭೋಗ ಮಾಡ್ಲಿ, ನಾನು ಈ ಕೋಟೆನ ಗೆಲ್ಲೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ. ಆವಾಗ ಅವನೇನ್ ಮಾಡ್ದ, ತಾಯಿ ಎಂದು ಹೇಳಿ ಕಳಿಸಿದ ಅಂತ ಒಂದು ಕಥೆಯಲ್ಲಿ ಬರುತ್ತೆ. ತಾಯಿ ಅಂದ್ರೆ ತಾಯಿ ಅಂತಾನೂ ಒಂದು ಅರ್ಥ ಆಗ್ಬೇಕು, ಕರ್ಕೊಂಬ ಆಕೆನ ಅಂತಾನೂ ಅರ್ಥ ಆಗುತ್ತೆ. ಕರ್ಕೊಂಬ ಅಂತ ಹೇಳಿದಾನೆ, ನನ್ನಲ್ಲಿ ಅನುರಕ್ತನಾಗಿದ್ದಾನೆ ಅಂತ ಅವಳು ಗುಟ್ಟು ಹೇಳ್ಕೊಡ್ತಾಳೆ. ಆಮೇಲೆ ಅವನೇ ಕುಬೇರನ ಹೆಂಡತಿಗೆ ಹೇಳ್ತಾನೆ ಹೀಗೆಲ್ಲ ಮಾಡಬಾರ್ದು ಅಂತ.
ಅಂತಹ ಒಂದು ಸಂಯಮದ ರಾವಣ ತನ್ನ ತಾಯಿ ಸಮಾನಳಾದ ಪಾರ್ವತಿ ಆಕರ್ಷಣೆಗೆ ಒಳಗಾದ ಅಂತನ್ನೋ ಕಥೆ ಯಾತಕ್ಕಿದೆ? ಗೋಕರ್ಣದಲ್ಲಿ ಒಂದು ದೇವಸ್ಥಾನ ಕಟ್ಟೋಕ್ಕೋಸ್ಕರ ಇದೆಯಾ? ಇಲ್ಲ. ಮನುಷ್ಯ ಸ್ವಭಾವ ಪ್ರತಿ ಕ್ಷಣದಲ್ಲೂ ಕಾಯ್ಕೋಬೇಕಾದ್ದು. ಮನಸ್ಸಿನ ವೇಗ ಜಾಸ್ತಿ. ಮನಸ್ಸು ಸದಾ ಶಕ್ತಿ ನಾವು ಸಂಪಾದನೆ ಮಾಡ್ತೀವಿ. ಆ ಶಕ್ತಿ ಬಿಡುಗಡೆ ಆಗ್ಬೇಕಾದ್ರೆ ಈ ಬೇಕಿದು. ಈಗ ಹೇಗೆ ಇನ್ಸುಲಿನ್ ಇದ್ರೆ ಮಾತ್ರ ನಾವು ತಿಂದಿರೋ ಆಹಾರ ಶಕ್ತಿ ಕೊಡುತ್ತೋ, ಹಾಗೆ ಸಾಮಾನ್ಯವಾಗಿ ಬೇಗ ಶಕ್ತಿ ಬೇಕು ಅಂದ್ರೆ ಯಾವುದಾದ್ರೂ ಆಮಿಷಗಳಿಗೆ ನಾವು ಒಳಗಾಗ್ಬೇಕು. ಹಾಗಾಗಿ ರಾವಣ ಆಮಿಷಕ್ಕೆ ಒಳಗಾದ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ವ್ಯಭಿಚಾರದ ಒಂದು ಕಾರಣ ಅಂತ ನಮ್ಮ ಪರಂಪರೆಯಲ್ಲಿ ಆ ಕಥೆಗಳೆಲ್ಲ ಹೇಳಿರೋದು. ರಾವಣನ ಕಷ್ಟದ ಬಗ್ಗೆ ಅಲ್ಲ, ನನ್ನ ಕಷ್ಟ ಮರೆತು ಬಿಟ್ಟು ರಾವಣನ ಕಷ್ಟ ತಿಳ್ಕೊಳ್ಳೋದಲ್ಲ, ನನ್ನೊಳಗೆ ಯಾವ ರಾವಣ ಇದ್ದಾನೆ ಅಂತ ನಾವು ನಿರಂತರವಾಗಿ ಹುಡುಕೊಳ್ಳೋದಕ್ಕೋಸ್ಕರ ಆ ಕಥೆಗಳನ್ನ ಹೇಳಿದ್ದಾರೆ ಅಂತ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಅಂದ್ರೆ ಏನು, ಕಥೆ ಬರೆದವ್ರಿಗೆ ಈಗಾಗಲೇ ಗೊತ್ತಾಗಿದೆ ಸಮಾಜದಲ್ಲಿ ಜನ ಯಾವ ತರ ಜಾರ್ತಾರೆ, ಯಾವ ತರ ಅಡ್ಡದಾರಿ ಹಿಡಿತಾರೆ. ಅದಕ್ಕೇನಾದ್ರು ಒಂದು ಕತೆ ಮಾಡಿ ಹೇಳಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಮ್ಮ ಹಳೆಯ ಕಥೆಗಳಲ್ಲಿ, ಆಧುನಿಕ ಕಥೆಗಳಲ್ಲಿ, ಎಲ್ಲ ಕಥೆಗಳಲ್ಲೂ ಇದೆ. ಆ ದೃಷ್ಟಿಯಿಂದ ಈಗ ಹಾಡು ಇದು ಯಾರು ಈಸೋಪನ ಕಥೆಯಲ್ಲಿ ಕಾಗೆ ಮಾಂಸ ಕಚ್ಕೊಂಡಿರೋದ್ರಿಂದ ಕೆಳಗಡೆ ನರಿ ನೀನ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ ಹಾಡು ಅಂತಂದ್ರೆ ಆ ಕಾಗೆಗೆ ತನ್ನ ಧ್ವನಿ ಚೆನ್ನಾಗಿಲ್ಲ ಅಂತಲೂ ಗೊತ್ತಿದೆ. ಯಾರೋ ಒಬ್ರು ಹೊಗಳಿದಾಗ ನನ್ನ ಸಂಗೀತ ತೋರಿಸ್ಬಿಡೋಣ ಅಂತ ಬಾಯ್ ಬಿಡ್ತು ಅಂತ ಹೇಳೋದಿದೆಯಲ್ಲ, ಒಂದು ರೀತಿಯಲ್ಲಿ ವಾಸ್ತವವನ್ನ ಮರೆಸುವ ವ್ಯಭಿಚಾರವನ್ನ ನರಿನು ಮಾಡ್ತು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ಬೇಕಾದ. ವ್ಯಭಿಚಾರಕ್ಕೆ ಕಾಗೇನು ಒಳಗಾಯ್ತು ಅಂದ್ರೆ ಆತ್ಮಸ್ತುತಿಯನ್ನ ಬೇರೆಯವ್ರು ಮಾಡ್ಲಿ ಅಂತ ಅನ್ನೋದು ಒಳಗಡೆ ಇರುತ್ತಲ್ಲ ಆಸೆ, ಅದನ್ನ ಹೊರಗಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ರಿಂದ ಒಳಗಡೆ ಆಸೆ ವ್ಯಭಿಚಾರಕ್ಕೆ ಕಾರಣ ಅಂತೂ ಒಂದೊಂದ್ಸರಿ ಅನ್ಸುತ್ತೆ. ಆದ್ರೆ ಇದನ್ನು ಕೂಡ ಯಥಾ ಪ್ರಕಾರ ಹೇಗೆ ಇದು ದೇಹ ಮನಸ್ಸು ಅಪರಾಧಕ್ಕೆ ಕಾರಣ ಅನ್ನೋ ಹಾಗೆ ಜಗತ್ತು ಮತ್ತೆ ನಾವು ಅಪರಾಧಕ್ಕೆ ಕಾರಣ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದನ್ನು ಕೂಡ ತುಂಬಾ ಎಷ್ಟೊತ್ತು ಚರ್ಚೆ ಮಾಡಿದ್ರು ಉತ್ತರ ಸಿಗದೆ ಇರುವಂತದ್ದು. ದಟ್ ಈಸ್ ಕಾಲ್ಡ್ ಪೆರಿನಿಯಲ್ ಪ್ರಾಬ್ಲಮ್ಸ್ ಆಫ್ ಫಿಲಾಸಫಿ. ಅದರಲ್ಲಿ ಇದು ಒಂದು ಏನ್ರೆ, ಹೊರ ಜಗದ ಆಕರ್ಷಣೆಯಿಂದ ಇವನು ಮರಳಾದ್ನೋ ಅಥವಾ ಇವನು ಒಳಗಡೆ ಸುಪ್ತವಾಗಿದ್ದ ಆಸೆಗೆ ಹೊರಗಡೆ ಪ್ರಪಂಚ ಅಭಿವ್ಯಕ್ತಿ ಕೊಡ್ತೋ, ಎಕ್ಸ್ಪ್ರೆಷನ್ ಕೊಡ್ತೋ ಅನ್ನುವಂಥದ್ದು ಇವತ್ತಿಗೂ ಚರ್ಚೆ ಆಗ್ತಾನೆ ಇದೆ. ಅದರಿಂದ DVG ಅಂತವರೇ ಬರೆದಿರಲ್ಲ, ರಾವಣನ ಹಳಿವವನೇ ಜೀವವನ್ನು ಬಿಸಡಿಸುವ ಲಾವಣ್ಯ ಅಂತ ಹೋದೋ ಕಂಡಿಗೆಯ ನೀನ್. ಆ ರಾವಣನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ಅವಳು ಅಷ್ಟೇ ಚೆನ್ನಾಗಿದ್ಲೇನೋ, ನೀನ್ ಕಂಡಿಲ್ಲ, ಅದಕ್ಕೋಸ್ಕರ ನೀನ್ ನೀತಿ ಹೇಳಲಾರೆ ಅನ್ನುವಂಥ ಮಾತನ್ನು ಕೂಡ DVG ಅವ್ರು ಹೇಳ್ತಿರೋವಾಗ ಬಾಹ್ಯ ಕಾರಣವೂ ಇದ್ದೀತು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇನ್ನೊಂದು ಸಂದರ್ಭದಲ್ಲಿ ನನ್ನೊಳಗಿರೋ ಅಂಥದ್ದು ಇದೆಯಲ್ಲ ಅದು ಅಂತ, ಅದನ್ನ NS ಲಕ್ಷ್ಮೀನಾರಾಯಣ ಭಟ್ರು ಒಂದು ಸಿನಿಮಾ ಹಾಡಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಏನಂದ್ರೆ, ಬಂದೇ ಬರುತ್ತಾವ ಕಾಲ ಮಾಗಿಯ ಕನಸನ್ನು ಕಂಡಂಥ ಮನಸ್ಸನ್ನು ಒಂದು ಮಾಡುವ ಸ್ನೇಹ ಜಾಲ ಅಂತ ಬರೀತಾರೆ. ಸ್ನೇಹ ಜಾಲನೋ ಪ್ರೇಮ ಜಾಲನೋ ಏನೋ ಇದೆ. ಅದನ್ನ ಇಲ್ಲಿ ಗಮನಿಸಿ, ಮಾಗಿಯ ಕನಸನ್ನು ಕಂಡಂಥ ಮನಸ್ಸನ್ನು ಒಂದು ಮಾಡುವ ಪ್ರೇಮ ಜಾಲ ಅಂತ ಕಾಲ ಬಂದೇ ಬರುತ್ತೆ. ಅದರಿಂದ ಅದನ್ನೇ DVG ಅವರು ಅಹಲ್ಯೆಯ ಪ್ರಶ್ನೆಯಲ್ಲಿ ಹೇಳ್ತಾರೆ. ಏನಂತಂದ್ರೆ, ಸತಿ ಅಪೇಕ್ಷೆಯ ಬಿತ್ತ, ಪತಿ ಉಪೇಕ್ಷೆಯ ಮೊಳಕೆ. ಅಹಲ್ಯೆ ಯಾಕೆ ನಡತೆಗೆಟ್ಲು ಅಂದ್ರೆ, ಅವಳನ್ನ ಪ್ರಪಂಚದಲ್ಲಿ ಇನ್ನಂತ ಸುಂದರಿ ಇಲ್ಲ ಅಂತ ಸುಂದರಿಯಾಗಿ ಸೃಷ್ಟಿ ಮಾಡಿದ್ರೆ ಅಲ್ಲಿ ಒಂದು ಅಹಂಕಾರ ಇರುತ್ತೆ. ನನ್ನ ಸೌಂದರ್ಯ 4 ಜನ ಅವಳು ನಂಗೆ ಅಕಸ್ಮಾತ್ ಏನೋ ದೈವದತ್ತವಾಗಿ ಬಂದಿರೋ ಆಕರ್ಷಣೆ ಹೊಗಳ್ಳಿ ಅಂತ. ಆದ್ರೆ ಅವಳ ಗಂಡ ಯಾರು? ಅಹಲ್ಯೆ ಗಂಡ ಅವನು ಋಷಿ. ಅವನು ಯಾಕೆ ಹೊಗಳಕ್ ಹೋಗ್ತಾನೆ? ಅದರಿಂದ ಏನಾಗುತ್ತೆ, ಗೌತಮ ಇವಳ ಸೌಂದರ್ಯವನ್ನ ಮಾಡಿಲ್ದೇ ಇರೋದ್ರಿಂದ ಹೀಗೆ ಈ ಸ್ವತಂತ್ರವನ್ನ ಕಿತ್ಕೊಳ್ಳೋದಕ್ಕೆ ನಿಸರ್ಗ ಏನೆಲ್ಲ ನಾಟಕ ಹೂಡುತ್ತೆ ಅಂದ್ರೆ ಅಷ್ಟೆಲ್ಲ ನಾಟಕ ಹೂಡುತ್ತೆ ಅನ್ನೋದ್ರಿಂದ ಒಂದು ರೀತಿಯಲ್ಲಿ ವ್ಯಭಿಚಾರ ಅನ್ನೋದು ಪ್ರಕೃತಿಯ ಲೀಲೆ. ಆ ಪ್ರಕೃತಿಯ ಲೀಲೆಯಲ್ಲಿ ಹೊರಗಡೆಯ ಆಕರ್ಷಣೆ ಮತ್ತೆ ಒಳಗಡೆ ಇರುವ ಚಪಲ ಎರಡು ಕೂಡ್ಕೊಂಡಾಗ್ಲೇ ಈ ವ್ಯಭಿಚಾರ ಆಗುತ್ತೆ ಅನ್ನುವಂಥದ್ದನ್ನ ನೀವು ಅಹಲ್ಯೆಯ ಪ್ರಶ್ನೆನ ಇದು ಶ್ರೀರಾಮ ಪರೀಕ್ಷೆ ನಮ್ಮಲ್ಲಿ ಓದಿದ್ರೆ ತುಂಬಾ ವಿಸ್ತಾರವಾದ ಚರ್ಚೆಯನ್ನು ಮಾಡಿದ್ದಾರೆ. ಅದನ್ನು ಓದಬೇಕು ಅನ್ನೋಂಥ ಒತ್ತಾಸೆಯನ್ನು ಮೂಡಿಸೋದು ಇವತ್ತಿನ ಉಪನ್ಯಾಸದ ಒಂದು ಮುಖ್ಯ ಆಶಯಗಳಲ್ಲಿ ಒಂದು ಅಂತ ನಾನು ಹೇಳಕ್ ಬಯಸ್ತೇನೆ. ಇನ್ನು ಕಾವ್ಯಗಳಿಗೆ ಬಂದರೆ, ಕಾವ್ಯಗಳಲ್ಲಿ
ಆ ಚಾಂಚಲ್ಯವನ್ನು ಹೇಳುವಂತಹ ಸಂಗತಿಗಳನ್ನ ಬೇಕಾದಷ್ಟು ಉದಾಹರಣೆಗಳ ಮೂಲಕ ಕೊಡ್ತಾರೆ. ಅದನ್ನ ಒಬ್ಬರು ಎಲ್ಲ ಕ್ರೋಢೀಕರಿಸಿ 9 ಮಕಾರಗಳಿವೆ ಅಂತ ಹೇಳ್ತಾರೆ. ಅಂದ್ರೆ ಮಕಾರದಿಂದ ಪ್ರಾರಂಭವಾಗುವ 9 ಅಂಶಗಳು ಚಾಂಚಲ್ಯವನ್ನ ಪ್ರತಿನಿಧಿಸುತ್ತೆ ಅಂತ. ಎಷ್ಟು ಚೆನ್ನಾಗಿ ಕೂಡಿಸಿದಾರೆ ನೋಡಿ, ಅದು ನಂಗೆ ತುಂಬಾ ಆಶ್ಚರ್ಯ. ಸಂಸ್ಕೃತದಲ್ಲಿ ಮಾತ್ರ ಈ ತರ ಕಾಣ್ಬೋದು, ನೀವು ಬೇರೆ ಭಾಷೆಯಲ್ಲಿ ಕಾಣೋದಿಲ್ಲ. ಏನಂದ್ರೆ ಕ್ಲಾಸಿಫೈ ಮಾಡಿ ಇಟ್ಬಿಡ್ತಾರೆ. ಅದರಲ್ಲಿ ಈ ಇಡೀ ಕಾವ್ಯಗಳೆಲ್ಲವನ್ನು ಓದಿದ್ರೆ ಅಲ್ಲಿ ಕಾಣುತ್ತೆ. ಈಗ ನೋಡಿ, ದುಂಬಿ ಅನ್ನುವಂಥದ್ದು ಇದೆಯಲ್ಲ, ದುಂಬಿ ಅನ್ನೋದಲ್ಲಿ ಎಲ್ಲಿ ಬರುತ್ತೋ ಅದೆಲ್ಲವೂ ಕೂಡ ದುಂಬಿಯ ಚಾಂಚಲ್ಯಕ್ಕೇನೆ ಹೆಸರುವಾಸಿ. ಅದಕ್ಕೆ 6 ಅಡಿ ಇದೆ. 6 ಅಡಿ ಅಂದ್ರೆ ಅರಿಷಡ್ ವರ್ಗಗಳಿದೆಯಲ್ಲ, 6 ಕಡೆಗೆ ಸೆಳೆತವನ್ನು ಸೆಳೆತಕ್ಕೆ ಸಿಕ್ಕಾಕೊಳ್ಳುತ್ತೆ ಅನ್ನೋದನ್ನ 6 ಅಡಿ ಅಂತ ಕರೀತಾರೆ ದುಂಬಿಗೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಅಳಿ ಅಂತಿದೆ. ಅಳಿ ಆಸೆ ಅಂತಂದ್ರೆ ದುಂಬಿಯ ಆಸೆ ಅಂತ. ಅಳಿದು ಆಸೆನೂ ಬಹಳ ಕಾಲ ಇರಲ್ಲ, ಆ ಕ್ಷಣ ತಡ್ಕೊಂಡ್ಬಿಟ್ರೆ ಆಮೇಲೆ ಅದು ವಿಚಾರ ಆಗೋದಿಲ್ಲ. ನಮ್ಮ ತಂದೆ ಪದೇ ಪದೇ ಹೇಳೋರು, ಒಂದು ಅತ್ಯಂತ ಕುತೂಹಲವಾದ ಮನಸ್ಸನ್ನ ಒಂದಷ್ಟು ದಿವಸ ಸಂಯಮಕ್ಕೆ ಮಾಡಿ ಕಾಗದ ಮಡಿಸ್ಬಿಟ್ಟು ಕೈ ತೆಕ್ಕೊಂಡ್ರು ಆ ಕಾಗದ ತಿರ್ಗ ಹಾಗೆ ಮಡಿಸ್ಕೊಳುತ್ತಲ್ಲ, ಹಾಗೆ ಮನುಷ್ಯನ ಅದನ್ನು ಒಂದು ಹಂತದಲ್ಲಿ ಸಂಯಮ ಸಾಧಿಸಿದ್ರು ಆಮೇಲೆ ಅವನಿಗೆ ಸಂಯಮ ಸಾಧಿಸೋದು ಏನು ಕಷ್ಟ ಆಗಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರು. ಹೀಗಾಗಿ ಮಧುಕರ ಅನ್ನೋದು ದುಂಬಿಯ ಇನ್ನೊಂದು ಹೆಸರು. ಮಧುಕರ ಅಂತ ಎಲ್ಲಿ ಬರುತ್ತೋ, ಭ್ರಮರ ಅಂತ ಇನ್ನೊಂದು ಹೆಸರು ಅದಕ್ಕೆ. ಭ್ರಮೆ ಅಂದ್ರೆ ಹುಚ್ಚು, ಅಂದ್ರೆ ಮನಸ್ಸು ಹುಚ್ಚುಚ್ಚಾಗ್ತಿರುವಂಥದ್ದು. ಅದರಿಂದ ಭ್ರಮರ, ಮಧುಕರ, ಅಳಿ ಅಂತ 3 ಹೆಸರುಗಳನ್ನ ಇಟ್ಕೊಂಡಿರುವಂತಹ ದುಂಬಿ ಇದೆಯಲ್ಲ, ಅದು ಏನು ಮಧುಪ ಅಂತಲೂ ಕರೀತಾರೆ ದುಂಬಿನ. ಅದರಿಂದ ಇಲ್ಲಿ ಮಧುಪ ಮಧುಕರ 2 ಮಕಾರದಿಂದ ಪ್ರಾರಂಭ ಆಯ್ತಲ್ಲ, ಅದರಿಂದ ಮಧುಕರ ಅನ್ನೋದು ಚಾಂಚಲ್ಯಕ್ಕೆ ಹೆಸರುವಾಸಿ. ಆ ಚಾಂಚಲ್ಯ ಕಳೆಯೋದು ಒಂದು ಚಾಂಚಲ್ಯವೇ. ಹಾಗೆ ನೋಡಿದ್ರೆ ಪುರಂದರದಾಸರು ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು, ಪದುಮನಾಭನ ಪಾದ ಪದುಮ ಮಧುಪವೆಂಬ. ಪದುಮನಾಭ ಅನ್ನೋ ಪದ್ಮ ಹೊಟ್ಟೆಲಿ ಹೋಗುವ ತಾವರೆ ಹೂವಿದೆ, ಕಾಲು ಕೂಡ ಪಾದ ಪದ್ಮ, ಅದಕ್ಕೆ ಹೋಗುವ ದುಂಬಿ ನಾನು ಅಂತಂದ್ರೆ ಏನಾಯ್ತು, ತಕ್ಷಣದ ಸುಖವನ್ನು ಸಂಯಮದಿಂದ ಇದ್ದು ನಾವು ಶಾಶ್ವತವಾದ ಸುಖ, ಈ ಹುಟ್ಟು ಸಾವಿನ ಬೆಲೆಯಿಂದ ಈಚೆಗೆ ಬಂದ್ಬಿಟ್ಟು ನಾನು ಶಾಶ್ವತ ಸುಖ ಪಡ್ಬೇಕಾದ್ರೆ ನನ್ನದು ಮಧುಕರ ವೃತ್ತಿ ಅಂತ ಹೇಳ್ತಾರೆ. ಮಧುಕರ ಅಂದ್ರೆ ಭಿಕ್ಷೆ ಬೇಡೋದು ಅಂತ, ಮಧುಕರ ವೃತ್ತಿಯಿಂದ ಭಿಕ್ಷೆ ಬೇಡೋದು. ಅದನ್ನ ಬರೆದ್ಬಿಟ್ಟು ಈ ಮಧುಕರ ಅನ್ನೋದನ್ನ ಪುರಂದರದಾಸರು ಬಳಸ್ಕೊಂಡಿರೋ ರೀತಿ ಗಮನಿಸಿ. ಅದರಿಂದ 9 ಚಾಂಚಲ್ಯಗಳ ಪೈಕಿ ಮಧುಕರ ಒಂದಾಯ್ತು. 2ನೇದಕ್ಕೆ ಬರೋಣ. ಮಕಾರದಿಂದ ಪ್ರಾರಂಭ ಆಗೋದೇ ತಾನೆ. 2ನೇದು ಮರ್ಕಟ. ಕೋತಿ, ಮನಸ್ಸು ಚಂಚಲವಾಗಿರುವಂಥದ್ದು, ಮನವೆಂಬ ಮರ್ಕಟ ಅಂತ ವಚನಕಾರರು, ದಾಸ ಸಾಹಿತ್ಯದವರು ಏನು ಉಪಯೋಗಿಸ್ಕೊಳ್ಳೋದೇ ಇಲ್ಲದೆ ಇರೋರೇ ಇಲ್ಲ. ಚಂಚಲವಾದ ಗುಣಕ್ಕೆ ಕೋತಿ ಹೆಸರುವಾಸಿ. ಅದು ತಿಂದಿದ್ದನ್ನ ಅರಗಿಸ್ಕೊಳ್ಳೋದು ಚಾಂಚಲ್ಯದ ಚಟುವಟಿಕೆಯಿಂದಲೇ, ಅದು ಊಟ ತಿಂಡಿ ಹುಡುಕೋದು ಚಾಂಚಲ್ಯವಾಗಿ. ಹಾಗಾಗಿ ಅದಕ್ಕೆ ಅದರ ಅಸ್ತಿತ್ವಕ್ಕೆ ಬೇಕಾದ ಹಸಿವೆ ಮತ್ತು ಆಹಾರ 2 ಚಾಂಚಲ್ಯದ ಮೂಲಕವೇ ಆಗುತ್ತೆ. ಅದರಿಂದ ಅದು ಗಮನ ಸೆಳೆಯುತ್ತೆ ಅನ್ನೋದ್ರಿಂದ ಮರ್ಕಟ ಅನ್ನೋದು ಕೂಡ ಒಂದು ಚಾಂಚಲ್ಯಕ್ಕೆ ಹೆಸರುವಾಸಿಯಾದದ್ದು. ಇದು ಕೋಡಗನ ಕೋಳಿ ನುಂಗಿತ್ತ ಅನ್ನುವಾಗ, ಕೋಡಗ ಅಂದ್ರೆ ಕೋತಿ, ಕೋತೆಯನ್ನು ನುಂಗಿತು ಅನ್ನೋ ಅರ್ಥ ಬರುತ್ತೆ ನೋಡಿ. ಅಲ್ಲಿ ಕೋಡಗ ಅಂತ ತಕ್ಷಣ ಮನಸ್ಸು ಅಂತ ಅರ್ಥ ಮಾಡ್ಕೋಬಹುದು. ಇದು ತತ್ವಶಾಸ್ತ್ರದ ಪರಿಭಾಷೆ. ಅದರಿಂದ ಇದು ಮರ್ಕಟ, ಆಮೇಲೆ ಮಧುಕರ ಆಯ್ತು. ಆಮೇಲೆ ಮದನ, ಮನ್ಮಥ ಅನ್ನೋದೇನು, ಮನಸ್ಸಿನಲ್ಲಿ ಹುಟ್ಟಿದವನು, ಮನಸ್ಸಿಜ ಅಂತಲೂ ಕರೀತಾರ ಅವನು. ಮನಸ್ಸು ಹೇಗೆ ವೇಗವಾಗಿ ಚಲಿಸುತ್ತೋ ಅದರಲ್ಲಿ ಯಾವ ದಿಕ್ಕು ಇಲ್ಲ, ಅದಕ್ಕೆ ಗುರಿ ಗುರುತು ಇಲ್ಲೇ ಮನಸ್ಸು ಹಾರಾಡ್ತಾ ಇರುತ್ತೆ. ಹಾಗಾಗಿ ವೇಗ ಮತ್ತು ದಿಕ್ಕು, ಫಿಸಿಕ್ಸ್ ಪ್ರಕಾರ ಏನು, ಚಲನೆ ಒಂದೇ ದಿಕ್ಕಲ್ಲಿ ಸಾಕ್ಬೇಕಾದ್ರೆ ಒಂದು ಬಲ ಇರಬೇಕು. 2-3 ಬಲ ಇದ್ಬಿಟ್ರೆ ಅದು ಎತ್ಲಾಗ ಹೋಗುತ್ತೋ ಗೊತ್ತಾಗೋದಿಲ್ಲ. ಹೀಗಾಗಿ ಈ ಮನಸ್ಸಿನ ವೇಗವನ್ನು ಮತ್ತು ದಿಕ್ಕನ್ನು ಎರಡನ್ನೂ ಬದಲಾಯಿಸುವ ಒಂದು ಪಾತ್ರವಾಗಿ ಯಾರನ್ನ ನಾವು ಹೇಳ್ತಿದೀವಿ, ಮನ್ಮಥನ್ ಹೇಳ್ತಿದೀವಿ. ಮನಸ್ಸಿಜ ಅಥವಾ ಮದನ ಅಂತ ಹೇಳಿ. ಈಗ ಇದು ಮಧುಕರ, ಮರ್ಕಟ, ಮನ ಇಷ್ಟ ಆಯ್ತು. ಮನಸ್ಸಿಜ, ಮನಸ್ಸಿನ ಕಾರಣವಾದ ಮನವೂ ಕೂಡ ಚಂಚಲವಾದದ್ದೇ, ಮನ ಚಂಚಲ. ಆಮೇಲೆ ಇನ್ನು ಮನಸ್ಸನ್ನ ಚಂಚಲಗೊಳಿಸುವಂಥದ್ದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಮತ್ಸ್ಯ. ಮೀನು ನೋಡಿ, ಅದಕ್ಕೊಂದು ದಾರಿ ಅಂತ ಇಲ್ಲ. ಅದು ಸಮುದ್ರದಲ್ಲಿ ಯಾವ ದಿಕ್ಕಲ್ಲ ಹೋಗ್ತಾ ಇರ್ತದು ಅಷ್ಟೇ, ಅದೇನು ಆಹಾರ ನೋಡ್ಬಿಟ್ಟೆ ಹೋಗುತ್ತೆ. ಈಗ ನಮಗೆ ಸಾಮಾನ್ಯಕ್ಕೆ
ನಾವು ಚಲನೆ ಆಗ್ಬೇಕಾದ್ರೆ ನಮ್ಗೆ ಆಂತರಿಕ ಕಾರಣ ಇರಬೇಕು, ಇಲ್ಲ ಬಾಹ್ಯ ಕಾರಣ ಇರಬೇಕು. ಬಾಹ್ಯ ಕಾರಣ ಏನಿಲ್ಲ, ಮೀನಿಗೇನಿಲ್ಲ, ಏನು ಆಹಾರ ಕಾಣಿಸ್ತಿಲ್ಲ, ಆದ್ರೂ ಹೋಗ್ತಾನೇ ಇರ್ತದೆ. ಅದಕ್ಕೋಸ್ಕರ ಮತ್ಸ್ಯ ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ಚಂಚಲಕಾರಕವಾದದ್ದು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಇನ್ನೊಂದು ಮಾ ಅಂದ್ರೂ ಕೂಡ ಚಂಚಲಕರವಾದ್ದು. ಯಾವುದು ಮಾ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಹಣ ಇದೆಯಲ್ಲ, ಅದು ನಮ್ಮನ್ನು ಇನ್ನೂ ಅದು ಚಂಚಲಕಾರಕ ಎರಡೂ ಹೌದು. ಮನಸ್ಸು ಅಷ್ಟೇ, ಚಂಚಲಕಾರಕವೂ ಹೌದು. ಹಾಗೆ ಮಾ ಲಕ್ಷ್ಮಿ, ದುಡ್ಡಿನ ಆಸೆ ಇದೆಯಲ್ಲ, ಅದು ಮನುಷ್ಯನನ್ನ ಚಂಚಲಗೊಳಿಸುತ್ತೆ. ಲಕ್ಷ್ಮೀನೇ ಚಂಚಲವಾದವಳು ಅನ್ನೋದಕ್ಕೆ ಚಪಳೆ ಸೊಡರ ಕುಡಿಯಂ ಪೋಲ್ವಳ್ ಅಂತ ಹೇಳ್ತಾನೆ ಕನ್ನಡ ಕವಿ ಒಬ್ಬ. ಅಂದ್ರೆ ದೀಪದ ಕುಡಿ ಗಾಳಿ ಬೀಸಿದ್ರೆ ಅಲ್ಗಾಡ್ಬಿಡುತ್ತೆ. ಇಟ್ ಇಸ್ ವೆರಿ ಸೆನ್ಸಿಟಿವ್. ನಮ್ಮ ಮನಸ್ಸು ಹಾಗೆ ಸೆನ್ಸಿಟಿವ್. ಅದರಿಂದ ಇದು ಇದೆಲ್ಲ ಎಂಥದ್ದು ಇದು ಮಾನಿನಿ ಅಲ್ಲ ಮಾ ಚಂಚಲವಾದ್ದು ಅಂತ. ಮಾನಿನಿ ಅನ್ನೋದು ಕೂಡ ಚಂಚಲವಾದದ್ದು ಅಂತ. ಪುರುಷನಿಗಿಂತ ಹೆಣ್ಣಿನ ಮನಸ್ಸು ಚಂಚಲವಾದದ್ದು ಅಂತ ಕಾವ್ಯದಲ್ಲಿ ಬರೆದಿದ್ದಾರೆ. ಐ ಡೋಂಟ್ ಬಿಲೀವ್. ಮನಸ್ಸು ಗಂಡಸರಿಗೂ ಇದೆಯಲ್ಲ, ಗಂಡಸರಿಗೂ ಮನಸ್ಸಿದೆ, ಹೆಂಗಸರಿಗೂ ಮನಸ್ಸಿದ್ಮೇಲೆ ಇಬ್ರು ಚಂಚಲರೇ. ಆದ್ರೂ 9ರ ಪಟ್ಟಿಯಲ್ಲಿ ಹೆಣ್ಣಿನ ಆಕರ್ಷಣೆಗೆ ಒಳಗಾದ ಕಥೆಗಳು ತುಂಬಾ ಇರೋದ್ರಿಂದ ಇರಬಹುದು ಮಾನಿನಿ ಅಂತ ಹೇಳಿದ್ದಾರೆ. ಇನ್ನೊಂದು ಮರುತ. ಮರುತ ಅಂದ್ರೇನು? ಗಾಳಿ ಬೀಸಿದ ಗಾಳಿಗೆ ದಿಕ್ಕು ಅಂತಿಲ್ಲ, ಯಾವ ದಿಕ್ಕಲ್ಲಿ ಬೇಕಾದ್ರೂ ಬೀಸುತ್ತೆ. ಹಾಗಾಗಿ ಮಾರುತ ಅನ್ನೋದು ಕೂಡ ಚಾಂಚಲ್ಯಕ್ಕೆ ಹೆಸರುವಾಸಿ ಅಂತ. ಇನ್ನು ಮೇಘ, ಮೋಡ ಅದು ಅಷ್ಟೇ, ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹೋಗುತ್ತೆ. ಅದಕ್ಕೊಂದು ನಿರ್ದಿಷ್ಟವಾದ ಗುರಿ ಇದೆ. ಅಂದ್ರೆ ಏನಾಯ್ತು, ಇವೆಲ್ಲವೂ ಏನ್ ಸೂಚಿಸುತ್ತದೆ? ಖಚಿತವಾದ ಗುರಿ ಇಲ್ಲದೆ ಅಡ್ಡಾದಿಡ್ಡಿಯಾಗಿ ಚಲಿಸುವ ಒಂದು ಕ್ರಿಯೆ ನೇರ ದಾರಿಯಲ್ಲದೆ ಅಡ್ಡದಾರಿ ಹಿಡಿಯುತ್ತೆ ಅನ್ನುವ ಆಶಯದಲ್ಲಿ ಈ ಅಂಶಗಳನ್ನ ಯಾವುದು ಚಂಚಲ ಕಾರಕಗಳು ಅಂತ ಕವಿಗಳು ಮುಂಚೆಯಿಂದಲೂ ಬಳಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ವ್ಯಭಿಚಾರ ಅನ್ನುವಂಥದ್ದು ಯಾರೋ ಒಂದು ಲೈಂಗಿಕ ಭ್ರಷ್ಟಾಚಾರ ಮಾಡೋರಲ್ಲಿ ಹುಡುಕೋದನ್ನ ನಿಲ್ಲಿಸಿ, ನನ್ನ ಮನಸ್ಸಿನಲ್ಲೂ ಆ ವ್ಯಭಿಚಾರ ಇದೆ, ನಾನು ಏನೋ ಮಾಡ್ತಿರ್ತೀನಿ, ಇನ್ನೆಲ್ಲ ಹೋಗ್ತೀನಿ ಅಲ್ವಾ. ಒಂದು ಹುಡುಗ ಓದ್ತಾ ಇರ್ತಾನೆ, ಇನ್ನೆಲ್ಲ ಹೊರಗಡೆಯಿಂದ ಏನೋ ಪಟಾಕಿ ಹೊಡೆದ್ರೆ ಆ ಕಡೆ ಹೊರಟೋಗುತ್ತೆ ಗಮನ. ಹಾಗಾಗಿ ನಾವು ಇಲ್ಲಿ ಗಮನಿಸಬೇಕಾದದ್ದು ಅಂದ್ರೆ, ವ್ಯಭಿಚಾರ ಅನ್ನುವ ತಪ್ಪನ್ನ ಮಾಡುವವರನ್ನ ಕೊಲೆ ಮಾಡುವ ಪ್ರಶ್ನೆ ಅಲ್ಲ, ಕುತೂಹಲವಾಗಿ ನೋಡುವ ಪ್ರಶ್ನೆ ಅನ್ನುವಂಥದ್ದನ್ನ ನಾನು ಈ ಉಪನ್ಯಾಸ ಆಶಯವಾಗಿ ಕೂಡ ನಾನು ಅದು ಇಟ್ಕೊಂಡಿದ್ದೀನಿ. ಇದಿಷ್ಟು ಈಗ ನಿಧಾನವಾಗಿ ಜೀವನದಿಂದ ಕಾವ್ಯಕ್ಕೆ ನಾನು ಪ್ರವೇಶಿಸಿ, ಕಾವ್ಯದಲ್ಲಿ ಈ 9 ಮಕಾರಗಳು ಯಾವ್ಯಾವ್ದಿದೆ ಅನ್ನುವಂಥದ್ದನ್ನ ತಮ್ಮೊಂದಿಗೆ ಚರ್ಚೆ ಮಾಡಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಇನ್ನೂ ಮುಂದಕ್ಕೆ ಹೋಗೋಣ. ಅದು ಮುಂದಿನ ಉಪನ್ಯಾಸದಲ್ಲಿ ವಿಸ್ತಾರವಾಗಿ ಹೇಳ್ತೀನಿ, ಇಲ್ಲಿ ಸಂಕ್ಷೇಪವಾಗಿ ಹೇಳ್ತೀನಿ. ಅಲ್ಲಿ ಕೂಡ ವ್ಯಭಿಚಾರಿ ಭಾವ ಅಂದ್ರೆ ಅಡ್ಡದಾರಿ ಹಿಡಿಯೋದು ಅಂತ ಹೇಳಿದ್ನಲ್ಲ, ಅದನ್ನ ಇನ್ನೂ ಸಂಭಾವಿತವಾಗಿ ಅಡ್ಡದಾರಿ ಅನ್ನೋದು ಹೇಳಿದೇನೆ ಸಂಚಾರಿ ಭಾವ ಅಂತ ಹೇಳ್ತಾರೆ. ಒಂದು ಸಂಸ್ಕೃತದಲ್ಲಿ ರಸವನ್ನು ಕುರಿತಂತೆ ಹೇಳುವಾಗ ಭಾವ ವಿಭಾವ ಅನುಭಾವ ಭಾವ ವಿಭಾವ ಸಂಚಾರಿ ಭಾವ ಸಂಯೋಗ ರಸ ನಿಷ್ಪತ್ತಿ ಅಂತ ಕಾವ್ಯ ಮೀಮಾಂಸೆಕಾರರು ಬರೆದಿದ್ದಾರೆ ರಸದ ಬಗ್ಗೆ ವ್ಯಾಖ್ಯಾನ. ಇಲ್ಲಿ 3 ಪದ ಇದೆ, ಭಾವ ವಿಭಾವ ಸಂಚಾರಿ ಭಾವ ಅಂತ. ಸಂಚಾರಿ ಭಾವ ಅಂದ್ರೂ ವ್ಯಭಿಚಾರಿ ಭಾವ ಅಂತ. ಈಗ ಇದನ್ನ ನಾನು ಒಂದು ಉದಾಹರಣೆಯಿಂದ ಹೇಳದೆ ಹೋದ್ರೆ ಗೊತ್ತಾಗುದಿಲ್ಲ. ಎಲ್ಲವರಲ್ಲೂ ಭಾವ ಅಂತಿದೆ, ಒಂದು ಭಾವ, ಇನ್ನೊಂದು ವಿಭಾವ, ಇನ್ನೊಂದು ಸಂಚಾರಿ ಭಾವ. ಹಾಗಾದ್ರೆ ಸಂಚಾರಿ ಭಾವ ಅಂದ್ರೆ ಏನು, ವ್ಯಭಿಚಾರಿ ಭಾವ ಅಂದ್ರೆ ಏನು? ಹಾಗಾದ್ರೆ ಪ್ರತಿ ಅನುಭವದಲ್ಲೂ ಒಂದು ವ್ಯಭಿಚಾರಿ ತನಕ ಅವಕಾಶ ಇದೆ ಅಂತ ಆಯ್ತು. ಈ ಮಾತನ್ನ ನಾನು ಒಪ್ಕೋಬೇಕು. ಈಗ ನಾನು ತೋರಿಸ್ತೀನಿ, ನಿಮ್ಗೆ ಹೇಳ್ತೀನಿ. ರಸ ಅಂದ್ರೆ ಅವನು ಯಾರೋ ಒಬ್ಬ ಮನುಷ್ಯ ನಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ತಕ್ಷಣ ನಮ್ಮ ಮನಸ್ಸು ಹೇಳ್ತಾ, ಅವ್ನು ನಗ್ತಾ ಇದ್ದಾನೆ, ಅವ್ನು ಸಂತೋಷವಾಗಿರ್ಬೇಕು ಅಂತ ಹೇಳ್ತೀವಿ. ಯಾರೋ ಅಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೇನೋ ದುಃಖ ಆಗಿರ್ಬೇಕು ಅಂತ ನಾವು ತೀರ್ಮಾನಕ್ಕೆ ಬರ್ತೀವಿ. ಹೇಗೆ ತೀರ್ಮಾನಕ್ಕೆ ಬಂದ್ವಿ ಅಂದ್ರೆ, ಆತನ ಅಂಗಭಂಗಿಗಳನ್ನು ನೋಡಿದಾಗ ಸ್ನಾಯುಗಳ ರೀತಿ ನೀತಿ ಅದು ಹೇಗೋ ನಮ್ಗೆ ಹೊಳೆಯುತ್ತೆ. ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಭಾವ ಇದೆ. ಎಲ್ಲ ನವರಸಗಳು ಬೆರೆತ್ಕೊಂಡೇನು ಬರ್ತಾ ಇಲ್ಲ, ಅಥವಾ ನೀರಸವಾಗೂ ಇಲ್ಲ. ನೀರಸವಾಗಿರುವ ಮನಸ್ಸು ಒಂದು ಆವೇಶಕ್ಕೆ ಸಿಕ್ಕಿ ಹಾಕಿಕೊಂಡಾಗ
ಅದು ಒಂದು ನಿರ್ದಿಷ್ಟ ನೆಲೆ ಕಂಡುಕೊಳ್ಳುತ್ತೆ. ಅದರಿಂದ ಅದನ್ನ ಭಾವ ಅಂತ ಕರೀತಾರೆ. ಭಾವ ಅಂದ್ರೆ ಭವದಿಂದ ಉಂಟಾದದ್ದು. ಭಾವಕ್ಕೆ ದೀರ್ಘ ಕೊಡಿ. ಭಾವ ಅಂದ್ರೆ ನಾವು ಸುತ್ತ ಪ್ರಪಂಚ ನೋಡ್ತೀವಿ, ಜನಗಳು ನೋಡ್ತೀವಿ, ಅವ್ರು ನೋಡ್ತಿದ್ದ ಹಾಗೆ ಅವ್ನ ಮನಸ್ಸಲ್ಲಿ ಏನೋ ಈ ಭಾವ ಕಾಣಿಸ್ತಪ್ಪ ನಂಗೆ. ಅನುಮಾನದ ಭಾವ, ಮುಖ ಗಂಟಾಕ್ಬಿಡ್ತೀವಿ. ಅನುಮಾನ ಬಂದ್ರೆ ಏನಾದ್ರು ಬೇಜಾರಾದ್ರು ಮುಖ ಗಂಟಾಕ್ತೀವಿ. ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅಂತ ಕರೆಯೋದು. ಬಾಡಿ ಲ್ಯಾಂಗ್ವೇಜ್ ಮೂಲಕ ನಾವು ಗಮನಿಸಿ ಭವದ ಪರಿಣಾಮವಾಗಿ ಈ ಬಾಡಿ ಲ್ಯಾಂಗ್ವೇಜ್ ಬಂದಿದೆ. ಈ ಬಾಡಿ ಲ್ಯಾಂಗ್ವೇಜು ಅಥವಾ ಅಂಗಭಂಗಿ, ನಾನು ಬಾಡಿ ಲ್ಯಾಂಗ್ವೇಜ್ ಅನ್ನು ಕನ್ನಡ ಪದ ಗೊತ್ತಿಲ್ಲೇ ಹೇಳ್ತಿಲ್ಲ, ನಿಮ್ಗೆ ಅಂಗಭಂಗಿ ಇದ್ರೆ ಬೇಗ ಹೊಳೆಯಲ್ಲ ಅಂತ ಹೇಳಿದ್ದಷ್ಟೇ. ಅಂಗಭಂಗಿ ಇದೆಯಲ್ಲ, ಅಂಗಭಂಗಿಯನ್ನು ನಿರ್ಧರಿಸೋದು ನನ್ನ ಮನಸ್ಸಿನ ಸ್ಥಿತಿ. ಆ ಮನಸ್ಸಿನಲ್ಲಿ ಒಂದು ಬೇರೆ ಎಲ್ಲ ಆವೇಶಗಳಿಗಿನ್ನ ಒಂದು ಡಾಮಿನೆಂಟ್ ಆಗಿ ಪ್ರಧಾನವಾಗಿ ನಿಂತ್ಕೊಂಡು ನಮ್ಮ ಕೈಲಿ ನಮ್ಮ ವರ್ತನೆಯನ್ನ ನಿರ್ಧಾರ ಮಾಡುತ್ತಲ್ಲ, ಅದನ್ನ ಭಾವ ಅಂತ ಕರೀತಾರೆ. ವಿಭಾವ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಒಂದು ಭಾವ ಕೆಲವೊಂದು ಅನೇಕ ರೀತಿಯಲ್ಲಿ ವ್ಯಕ್ತವಾಗುತ್ತೆ. ವಿಭಿನ್ನವಾದ ರೀತಿಯಲ್ಲಿ ಆ ಭಾವ ವ್ಯಕ್ತ. ನಂಗೆ ಖುಷಿ ಆದಾಗ ನಗಬಹುದು, ಇನ್ನೊಬ್ಬರು ನಗಿಸ್ಬೋದು, ನಾನು ಇನ್ಯಾವುದೋ ಹಳೆ ಅನುಭವನ ಹೇಳ್ಕೋಬಹುದು. ಹೀಗೆ ಭಾವವು ಒಂದು ಅಂಗೈ, ಈ ಬೆರಳುಗಳಾಗುತ್ತಲ್ಲ, 5 ಬೆರಳುಗಳಾಗಿದೆಯಲ್ಲ, ಈ ಕೈ ಅಂದ್ರೆ ಹೀಗೆ ತಾನೆ, ಇಲ್ಲಿಂದ 5 ಭಾಗ ಆಗಿದೆ. ಹಾಗೆ ಭಾವ ಅನೇಕ ವಿಭಾವಗಳಾಗಿ ವ್ಯಕ್ತ ಆಗುತ್ತೆ. ಒಬ್ಬ ಸಿನಿಮಾ ನಟ ಒಂದು ಅಭಿನಯಿಸ್ಬೇಕಾದ್ರೆ ಈಗ ಅವನು ಹಿರಣ್ಯಕಶಿಪು ಮಗನ್ ಕೊಲ್ಲೋ ಅಂತ ಪಾತ್ರನೋ, ಹರಿಶ್ಚಂದ್ರ ಹೆಂಡತಿನ ಕೊಲ್ಲೋ ಅಂತ ಪಾತ್ರನೋ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅವನು ಬೋರ್ಡ್ ಹಾಕೊಳಕ್ಕಾಗಲ್ಲ. ಈಗ ನಂಗೆ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹಾಕೊಂಡ್ರೆ ಆಗತ್ತಾ? ಅದ್ ನಾಟಕ ಅಂತ ಯಾರು ಅನ್ನೋದೇ ಇಲ್ಲ. ಅವಾಗ ಏನ್ ಮಾಡ್ತಾನೆ ಅವನು, ನಾನೇನಾದ್ರೂ ನನ್ನ ಹೆಂಡತಿನ ಸಾಯಿಸ್ಬೇಕಾದ್ರೆ ಏನ್ ಮಾಡ್ತಿದ್ದೆ, ಯಾವ ಮನಸ್ಥಿತಿಲಿ ಇದ್ದೆ ಅನ್ನೋದನ್ನ ಹಾಡು ಹೇಳಿ ತೋರಿಸ್ತಾನೆ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಾನೆ, ಮಾತಿನಲ್ಲಿ ತೋರಿಸ್ತಾನೆ. ಆ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಹೆಂಗ್ ಹೇಳ್ತಾನೆ, ಅಭಿಮಾನ, ಅನುಮಾನ, ಅವಮಾನಗಳನ್ನೆಲ್ಲ ಸಹಿಸಿ ನಾನು ಇವ್ನು ಕೊಲ್ತಾ ಇದ್ದೀನಿ, ಹೆಂಡತಿನ ಕೊಲ್ಲುವಾಗ ಹೇಳುವಂಥದ್ದು ಆ ಶಬ್ದಗಳಲ್ಲೇನೆ ಅದನ್ನ ವ್ಯಕ್ತಪಡಿಸ್ತಾರಲ್ಲ, ಅದನ್ನ ವಿಭಾವ ಅಂತ ಕರೀತಾರೆ. ಅದರಿಂದ ಭಾವ ವಿಭಾವವಾಗಿ ಕವಲಾಗುತ್ತೆ. ಮುಂದಿಂದು ಸಂಚಾರಿ ಭಾವ, ನಮಗೆ ಬೇಕಾದ ಅದು. ಈಗ ಸಂಚಾರಿ ಭಾವ ಅಂದ್ರೆ ಏನಾಗಾರೆ ಅನ್ನೋದನ್ನ ನಾನೀಗ ನಿಮ್ಗೆ ಅದೇ ಉದಾಹರಣೆಯನ್ನು ಮುಂದುವರಿಸಿ ಹೇಳ್ತೀನಿ ನೋಡಿ. ನಾನು ಶಾಂತವಾಗಿರಬೇಕು ಅಂತ ನನ್ನ ಮನಸ್ಸಿನ ಒಳದನಿ ಹೇಳುತ್ತೆ. ದುಃಖ ಆದ್ರೂ ಹಾಗೆಲ್ಲ ವ್ಯಕ್ತಪಡಿಸಬಾರ್ದು ಅಂತ. ಇನ್ನೊಂದ್ ಕಡೆ ಇಲ್ಲ, ನಾನು ಹೊರಗಡೆ ಹೋದ್ರೆ ನಂಗೆ ನಿರಾಳವಾಗೋದು, ನನ್ನ ಆವೇಶವನ್ನು ನಾನು ವ್ಯಕ್ತಪಡಿಸ್ಬೇಕು ಅಂತ ಆಗುತ್ತೆ. ಆಗ ಏನಾಗುತ್ತಪ್ಪ ಅಂದ್ರೆ ಮನಸ್ಸು ಒಂದ್ಸರಿ ಶಾಂತವಾಗಿರೋ ಹಾಗೆ ತೋರಿಸ್ಕೊಳಕ್ ಹೋಗುತ್ತೆ, ಇನ್ನೊಂದ್ಸರಿ ತನ್ನ ಆವೇಶವನ್ನ ವ್ಯಕ್ತಪಡಿಸಕ್ ಹೋಗುತ್ತೆ, ಇನ್ಯಾರಿಗೋ ಹೇಳ್ಕೊಳಕ್ ಹೋಗುತ್ತೆ, ಇನ್ನೇನೋ ಮಾಡುತ್ತೆ. ಹೀಗಾಗಿ ಅದು ತಾನು ಸದಾ ಆನಂದ ಸ್ವರೂಪ ಅಂತ ಅನ್ನೋದನ್ನ ಮರೆಯುತ್ತೆ. ಮೊದಲನೇದು ತಾನು ಆನಂದ ಸ್ವರೂಪ ಅನ್ನೋಂಥ ಮರೆಯುತ್ತೆ. ನಾನು ಆತ್ಮ ಅಂದ್ರೆ ನಾನು ಪರಮಾತ್ಮನ ಅಂಶ ಅಂತ ಅನ್ನೋದು ನಮ್ಮ ಧಾರ್ಮಿಕ ನಂಬಿಕೆಗಳು. ಪರಮಾತ್ಮನ ಅಂಶ ಅಂದಾಗ ಮನಸ್ಸು ಸ್ಥಿರವಾಗಿರಕ್ ಹೋಗುತ್ತೆ. ಆದ್ರೆ ದೇಹದ ಅಂಶ ಅಂದಾಗ ದೇಹ ಅದು ಮಾಡಕ್ ಹೋಗುತ್ತೆ, ಇದು ಮಾಡಕ್ ಹೋಗುತ್ತೆ, ಎರಡೂ ಮಾಡಕ್ ಹೋಗೋದ್ರಿಂದ ವಿ ರೆಸ್ಪಾಂಡ್ ಟು ವಿಭಾವಗಳು ಬೇಕಾದಷ್ಟಿದೆಯಲ್ಲ, ಇನ್ ಎ ಡಿಫರೆಂಟ್ ವೇಸ್, ಇನ್ ಸೋ ಮೆನಿ ವೇಸ್, ಅದನ್ನ ಸಂಚಾರಿ ಭಾವ, ವ್ಯಭಿಚಾರಿ ಭಾವ ಅಂತಾರೆ. ಯಾಕೆಂದ್ರೆ ಅದಕ್ಕೊಂದು ನೆಲೆ ಇಲ್ಲ. ನೋಡಿ, ಉಂಟಾದದ್ದು ನನಗೆ, ನಾನೀಗ ಅಭಿನಯಿಸೋದೊಂದು ರಸ, ಶೋಕ ರಸವೋ, ಶೃಂಗಾರ ರಸವೋ, ಹಾಸ್ಯ ರಸ, ಏನಾರು ಆಗ್ಲಿ, ಆ ರಸ ಅನ್ನೋದು ಭಾವ. ಆ ರಸದಿಂದ ರಸ ವ್ಯಕ್ತವಾಗೋದು ವಿಭಾವವಾಗಿ ಮತ್ತು ಸಂಚಾರಿ ಭಾವವಾಗಿ. ಆದ್ದರಿಂದ ನಾವು ಆ ರಸ ಏನು, ಆ ಪಾತ್ರ ಅಭಿನಯಿಸ್ತಾ ಇರೋ ರಸ ರಿವರ್ಸ್ ಆರ್ಡರ್ ಹೋಗ್ಬೇಕು. ಮೊದಲು ನಮಗೆ ಕಣ್ಣಿಗೆ ಕಾಣೋದು ಸಂಚಾರಿ ಭಾವ, ಆಮೇಲೆ ಆಗುವಂಥದ್ದು ವಿಭಾವ, ಆಮೇಲೆ ಆಗುವಂಥದ್ದು ಭಾವ. ಈ ಮೂರರ ಮೂಲಕನೂ ಒಂದೇ ವಿಷಯ. ನಾನು ನಗ್ತಾ ಒಂದು ದುಃಖದ ಪ್ರಸಂಗ ಹೇಳಿದ್ರೆ ನಗು ಅರ್ಥ ಆಗಲ್ಲ ನಂಗೆ, ದುಃಖದ ಪ್ರಸಂಗನೂ ಅರ್ಥ ಆಗಲ್ಲ. ಯಾವಾಗ ಈ ಮೂರರ ಮಧ್ಯೆ ಸಾಂಗತ್ಯ ಬರುತ್ತೋ, ಭಾವ, ವಿಭಾವ ಮತ್ತು ಸಂಚಾರಿ ಭಾವದ ಮೂರೂ ಕೂಡ ಒಂದೇ ರಸನ ಒಂದೇ ಆವೇಶ ಹೇಳುತ್ತೆ ಅಂತ ಆದ್ರೆ ಅದನ್ನ ರಸ ಅಂತ ಕರೀತಾರೆ. ಆದ್ದರಿಂದ ಮುಂದಿನ ಉಪನ್ಯಾಸ ರಸದ ಬಗ್ಗೆ ಇರೋದ್ರಿಂದ ನಾನು ಇಲ್ಲಿ ನಿಲ್ಲಿಸ್ತೀನಿ. ಅಲ್ಲಿ ಇನ್ನೂ ವಿಸ್ತಾರವಾಗಿ ನವರಸಗಳು ಅಂದ್ರೆ ಏನು ಅದೆಲ್ಲವನ್ನು ನಾನು ಹೇಳಕ್ ಹೋಗ್ತೀನಿ. ಅದರಲ್ಲಿ ಶಾಂತಿ ರಸ ಅನ್ನೋದು ರಸವೇ ಅಂತ ದೊಡ್ಡ ಚರ್ಚೆ ಅದು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದ್ರೂ ಕೂಡ ಈ ವ್ಯಭಿಚಾರವನ್ನ ನಾವು ಅನ್ಕೊಂಡಷ್ಟು ಹೀನಾಯವಾಗಿ ಕಂಡಿಲ್ಲ ನಮ್ಮ ಜನ. ಅದನ್ನೂ ಕೂಡ ಗಂಭೀರವಾಗಿ ವಿಶ್ಲೇಷಣೆ
ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಈಗ ಇಲ್ಲಿ ಸಾದರಪಡಿಸೋದು ಈ ಹೊತ್ತಿನ ಉಪನ್ಯಾಸದಲ್ಲಿ ನನಗೆ ಅಗತ್ಯವಾಗಿದ್ದದನ್ನ ನಾನು ನಿಮ್ಗೀಗ ಹೇಳಿದ್ದೀನಿ. ಈಗ ಮಂಕುತಿಮ್ಮನ ಕಾಗದಲ್ಲಿ ನೋಡಿ, ಅದು ಇಟ್ ಇಸ್ ಅನ್ ಎನ್ಸೈಕ್ಲೋಪೀಡಿಯಾ ಆಫ್ ಮೈಂಡ್. ಮನಸ್ಸಿನ ಎಲ್ಲ ಭಾವ ವಿಭಾವ ಸಂಚಾರಿ ಭಾವಗಳಿಗೂ ಅಲ್ಲೊಂದು ಪದ್ಯ ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಆ ಪದ್ಯ ಇಷ್ಟ ಆಗುವಂತ ಇದನ್ನ ಆ ಮಂಕುತಿಮ್ಮನ ಕಾವ್ಯ ಇಷ್ಟ ಆಗೋದು. ಹೇಗೆ ಹೇಳ್ತಾರೆ ನೋಡಿ, ಗಾರೆ ಗಚ್ಚೇನಲ್ಲ, ಗಾರೆ ಹಾಕಿ ಅಂಟ್ಕೊಳ್ಳುವಂಥದ್ದಲ್ಲ ಮನುಷ್ಯನ ಸ್ವಭಾವ. ದಾರು ದೂಲಗಳಲ್ಲ, ತೊಲೆ ಇದೆಯಲ್ಲ ಭಾರ ಹೊರ ತೊಲೆ, ಅದಲ್ಲ. ಪಾರಗದ ಓಲು ಮನುಜ ಸ್ವಭಾವ. ಮನುಜ ಸ್ವಭಾವ ಹೇಗಪ್ಪ ಅಂದ್ರೆ ಪಾದರಸದ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು. ಆದ್ರಿಂದ ವೀರ ಶಪಥಗಳಿಂದ ಘನವಾಗುವುದು. ನಾನು ಇನ್ ಜನ್ಮಕ್ಕೆ ಇನ್ ಸ್ವೀಟ್ ತಿನ್ನೋದಿಲ್ಲ, ನನ್ಗೆ ಬೇಜಾರಾಗ್ಬಿಟ್ಟಿದೆ, ಇಂಥವ್ರು ಸತ್ತೋಗಿದ್ದಾರೆ, ನಂಗೆ ಬೇಜಾರಾಗಿದೆ, ಇನ್ಮೇಲೆ ಸ್ವೀಟ್ ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡಕ್ ಹೋಗ್ಬೇಡ. ಆ ವೀರ ಶಪಥಗಳನ್ನ ನಡೆಸೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಮನಸ್ಸು ಯಾವಾಗ್ಲೂ ಚಂಚಲವಾದ್ದು. ಅದರಿಂದ ಘನೀಭವಿಸೋದು, ಅದು ಸೈರಿಸು ಅದನ್ನು ನೀಂ ಮಂಕುತಿಮ್ಮ. ಅಂದ್ರೆ ಏನಾಯ್ತು, ವ್ಯಭಿಚಾರಿ ಭಾವ ಎಲ್ರಿಗೂ ಇದೆ. ಆದ್ರೆ ಯಾರು ನಿಯಂತ್ರಿಸ್ತಾರೋ ಅವರು ಸಂಭಾವಿತರು ಅನ್ನುತ್ತಾರೆ. ನಿಯಂತ್ರಿಸೋ ಅಗತ್ಯ ಬೀಳ್ದಲೇನೆ ಸೌಕರ್ಯಗಳೆಲ್ಲ ಸಿಕ್ಬಿಟ್ರೆ ಯಾಕೆ ಅಗತ್ಯ ಬೀಳುತ್ತೆ? ಅದಕ್ಕೇನೆ ಏನ್ ಹೇಳ್ತಾರೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಾಂ. ಯೌವನ ಇದ್ರೆ ಅವಾಗಲೂ ನಾವು ಬೇಗ ಜಾರ್ತೀವಿ, ಧನ ಸಂಪತ್ತಿ ಇದ್ರೆ ಜಾರ್ತೀವಿ, ಪ್ರಭುತ್ವ ನಮ್ ನಿರ್ಧಾರನೇ ಫೈನಲ್ ಅಂತ ನನ್ಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೋ ಅವಾಗ ಹಾಳಾಗ್ತೀವಿ, ಅವಿವೇಕ ಇದ್ರೆ ಹಾಳಾಗ್ತೀವಿ. ಈ ನಾಲ್ಕು ಒಟ್ಟಿಗೆ ಸೇರ್ಬಿಟ್ಟಿರುವಂತ ಇದನ್ನು ನಾವು ಪ್ರಾಯದಲ್ಲಿ ಎದುರಿಸ್ತೀವಿ. ಅವಾಗ ನಾವು ತುಂಬಾ ಎಚ್ಚರಿಕೆಯಾಗಿರ್ಬೇಕು ಅಂತ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇಷ್ಟು ಹಿನ್ನೆಲೆಯಲ್ಲಿ ಈಗ ದಾರ್ಶನಿಕವಾದಂಥ ಸಂಗತಿಗಳಿಗೆ ನಾನು ಬರ್ತೇನೆ. ಸಮಯ ಮುಗಿತಾ ಬರ್ತಾ ಇರೋದ್ರಿಂದ ನಾನೀಗ ಓಡಬೇಕಾಗಿದೆ. ಅರ್ಜುನ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಎಲ್ಲ 5 ಅಧ್ಯಾಯದ ಉಪದೇಶ ಕೇಳಿದ ಮೇಲೂ ಕೂಡ ಅರ್ಜುನ ಕೊನೆಗೆ ಹೇಳ್ತಾನೆ, ಚಂಚಲಂ ಹಿ ಮನಂ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ. ಎಷ್ಟೇ ಬಲಶಾಲಿ ಆದ್ರೂ ಕೂಡ, ಮನಸ್ಸನ್ನ ಬಲವಾಗಿ ನಿಯಂತ್ರಣ ಮಾಡಿದ್ರು ಕೂಡ ಚಂಚಲಂ ಹಿ ಮನಂ ಕೃಷ್ಣ, ಅದನ್ನ ತುಂಬಾ ಚಂಚಲವಾದಪ್ಪ ನೀನ್, ಎಲ್ಲ ಸರಿ, ಈ ಮನಸ್ಸಿಗೆ ಯಾಕೆ ಚಂಚಲ ಕೊಟ್ಟೆ ಅಂತ ಡಿವಿಜಿನು ಬರೀತಾರೆ. ಬೇಕು ಬೇಕೆಂಬ ಈ ಘಟವನ್ನು ಏಕೆ ರಚಿಸಿದನು ಬೊಮ್ಮ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆ ಪ್ರಮಾತಿ ಬಲವದ್ ದೃಢಂ ನಿಗ್ರಹಂ ತಸ್ಯ ಮನ್ಯೇತ್. ಅದನ್ನ ನಿಗ್ರಹ ಮಾಡು ಅಂತ ಹೇಳ್ತೀಯಲ್ಲ, ಅದ್ ನೀನ್ ಹೇಳ್ಬಿಟ್ಟಿದೀಯ, ಆದ್ರೆ ತುಂಬಾ ಕಷ್ಟ. ವಾಯೋರಿವ ಸುದುಷ್ಕರಂ. ಗಾಳಿನ ಹಿಡಿದಿಡೋಕ್ಕಾಗತ್ತೆ, ಅದು ಚಲಿಸೋದೇ ಅದ್ರ ಗುಣ. ಗಾಳಿನಾರು ಹಿಡಿದಿಡ್ಬೋದು ಒಂದು ಬಲೂನಲ್ಲಿ, ಮನಸ್ಸನ್ನು ಹಿಡಿಯೋಕ್ಕಾಗೋಲ್ಲ. ಹಿಡಿದ್ರೆ ಒಳಗಡೆ ಒತ್ತಡ ಮಾಡುತ್ತೆ. ಗಾಳಿ ಒಳಗೆ ನೀವು ಹಿಡಿದಿರ್ತೀರಾ ಅಂತ ಇಟ್ಕೊಳ್ಳಿ ಬಲೂನಲ್ಲಿ, ಅಲ್ಲಿ ಒತ್ತಡ ಜಾಸ್ತಿ, ಒಂದು ಗುಂಡ್ಸೂಸಿ ಸುತ್ತಿದ್ರು ಒಡೆದೋಗುತ್ತೆ. ಹಾಗೆ ಈ ಆವೇಶಗಳನ್ನ ನಾವು ತುಂಬಿಕೊಂಡ್ರೆ ಒಳಗಿದ್ರು ಕಷ್ಟ, ಅದು ಹೊರಗಿದ್ರು ಕಷ್ಟ. ಹಾಗಾಗಿ ಮನಸ್ಸನ್ನ ಗಾಳಿಗೆ ಶರಣಾದ್ರೂ ಚಲನೆ ಇದೆ, ಗಾಳಿ ತುಂಬಿಟ್ಕೊಂಡ್ರು ಚಲನೆ ಇದೆ. ಇದು ಗಮನಿಸಬೇಕಾದದ್ದು. ಅದಕ್ಕೆ ಕೃಷ್ಣನ್ ಕೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ನಮ್ಮ ಪ್ರಮಾತಿ ಫಲ ದೃಢಂ ಅಂತ. ಅದಕ್ಕೆ ಕೃಷ್ಣ ಹೇಳೋ ಉತ್ತರನೂ ಹೇಳ್ತಾನೆ, ಅವ್ನು ಒಪ್ಕೋತಾನೆ ನೋಡಿ. ಅಸಂಶಯಂ ಮನೋ ದುರ್ನಿಗ್ರಹಂ ಚಲಂ. ಅದನ್ನ ನಿಗ್ರಹ ಮಾಡೋದು ತುಂಬಾ ಕಷ್ಟ, ಅದು ಚಲಿಸುತ್ತೆ, ಅದು ಚಲಿಸಿದಾಗ ಅಡ್ಡದಾರಿ ಹಿಡಿಯುತ್ತು ಅನ್ನೋದು ನಿಜ. ಆದ್ರೆ ಕಷ್ಟ ಸಾಧ್ಯವೇ ಹೊರತು ಅಸಾಧ್ಯ ಅಲ್ಲ. ಕಷ್ಟ ಸಾಧ್ಯ ಅಂದ್ರೇನು? ಕಷ್ಟಪಟ್ಟು ಸಾಧಿಸುವಂಥದ್ದು. ಹೇಗೆ ಸಾಧಿಸ್ಬೇಕು ಮುಂದೆ ಕೇಳ್ತಾನೆ, ಅಭ್ಯಾಸೇನ ವೈರಾಗ್ಯೇನ. ಅಭ್ಯಾಸ ಮಾಡೋದ್ರಿಂದ, ಪ್ರಪಂಚದಲ್ಲಿ ಏನೇನ್ ಗಳಿಸಿದವ್ರಿಗೂ ಈ ಚಾಂಚಲ್ಯ ಹೋಗಿಲ್ದೇ ಇರೋದ್ರಿಂದ ಒಂದು ಬುದ್ಧಿಗೆ ಅದೇ ಕೆಲಸ. ತನ್ನ ಮನಸ್ಸನ್ನ ನಿರಂತರವಾಗಿ ಕಾವಲು ಕಾಯೋದೇ ಮನಸ್ಸಿನ ಕೆಲಸ. ಆ ಕೆಲಸವನ್ನು ಮಾಡ್ಬೇಕಾದ್ರೆ ಅಭ್ಯಾಸ ಹೇಳ್ಕೊಡ್ಬೇಕು ಮನಸ್ಸಿಗೆ. ನನ್ನ ಮನಸ್ಸಿಗೆ ಯಾವ್ದಾದ್ರು ಚಿಂತೆ ಬಂದ್ರೆ ನೀ ಹೇಳು, ಚಿಂತೆ ಅಲ್ಲ ಅಂತ ಹೇಳ್ಬೇಕು ಅಂತ ಹೇಳೋದ್ರಿಂದ 2 ಕೀ ವರ್ಡ್ಸ್ ಹೇಳ್ತಾನೆ, ಅಭ್ಯಾಸ ವೈರಾಗ್ಯ ಅಂತ. ಅದರಿಂದ ನಾನು ಎಲ್ಲಾ ಗೆದ್ದಿದ್ದೀನಿ ಅಂದ್ರೂ ಯಾವಾಗ್ಲೂ ಅದು ಬಂದು ನಮ್ಗೆ ತಕರಾರು ಮಾಡುತ್ತೆ, ನಿರಂತರವಾಗಿ ಎಚ್ಚರ ಬೇಕು ಅಂತ ಹೇಳ್ತಾರೆ. ಅದನ್ನು ಡಿವಿಜಿನೂ ಬರೀತಾರೆ. ಏನಂದ್ರೆ, ಸತ್ತೆನೆಂದೆನ ಬೇಡ ಸೋತನೆಂದೆನ ಬೇಡ, ಬತ್ತಿ ತೆನ್ನೊಳು ಸತ್ವದೂಟ ಎಂದೆನ ಬೇಡ, ಎತ್ತಡಿಂದಲೋ ಮೋಹ ಬೀಜವ ವಿಧಿ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಅದ್ ಬಂದು ಮೋಹದ ಬೀಜ ಬಿತ್ತೋದಿಲ್ವೋ ನಿಂಗೆ ಆರ್ ಯು ವೆರಿ ಶೂರ್? ಹಾಗನ್ಬೇಡ, ಯಾವಾಗ ಜಾರತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ವಲ್ಗು ರೂಪದ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಗುಣನು ಸನ್ಯಾಸಿ ಮಂಕುತಿಮ್ಮ. ಆ ಸುಭದ್ರೆಯ ಸೌಂದರ್ಯದ ಸುಳಿ ಸಿಗೋರ್ಗು ಫಲ್ಗುಣ ಚೆನ್ನಾಗೇ ಇದ್ದ. ಆದ್ರೆ ಆ ಪಾರ್ಥ ತನ್ನ ಆಸೆಯನ್ನೇ ಅಪಾರ್ಥ ಮಾಡಿಕೊಂಡಾಗ
ಅವನು ಪ್ರೇಮದ ಸುಳಿಗೆ ಸಿಕ್ಕಾಕೊಂಡ ಅನ್ನುವಂತಹ ಮಾತು. ಆತ್ಮೀಯರೇ, ಆದ್ದರಿಂದ ಇದು ವ್ಯಭಿಚಾರ ಅನ್ನೋದು ವಿಲನ್ ಪ್ರಶ್ನೆ ಅಲ್ಲ, ಹೀರೋ ಪ್ರಶ್ನೆ ಕೂಡ. ಯಾಕಂದ್ರೆ ಹೀರೋಗೂ ಮನಸ್ಸಿದೆ. ಹಾಗಾಗಿ ಅನ್ನೋದ್ರಿಂದ ಅದಕ್ಕೆ ಏನ್ ಮಾಡಿದ್ದಾರೆ, ಹಾಗಾದ್ರೆ ಇದನ್ನ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಭಾರತೀಯರ ವಿಚಾರ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಎಲ್ಲ ಮಾತುಗಳು, ಎಲ್ಲ ಆಸೆಗಳು, ಎಲ್ಲ ಕೆಲಸಗಳು ದೇಹದ ಸುಸ್ಥಿತಿಗೋಸ್ಕರ ಇರೋದೇ ಹೊರತು ಆತ್ಮಕ್ಕೆ ಏನು ಬೇಕಾಗಿಲ್ಲ. ಆತ್ಮ ಯಾವಾಗ್ಲೂ ಸದಾ ಸಂತೃಪ್ತವಾದಂತ ಒಂದು ಆತ್ಮ ಇದೆ. ನಾನು ಆತ್ಮ ಅಂತ ಅನ್ಕೊಂಡ್ರೆ ಈ ದೇಹದ ಬಯಕೆಗಳು ಕಡಿಮೆ ಆಗುತ್ತೆ, ಅವಾಗ ವ್ಯಭಿಚಾರದ ಪ್ರಶ್ನೆ ಬರೋದಿಲ್ಲ. ವ್ಯಭಿಚಾರದ ಸ್ಥಿತಿ ಮನಸ್ಸು ಹೋದಾಗ, ಅರೆ ಇದು ದೇಹದ ಚಪ್ಪಲ, ಬಂದ್ ಹೋಗೋ ಪಾಸಿಂಗ್ ಕ್ಲೌಡ್ ಅಂತ ಅಂದ್ರೆ ಬಂದ್ ಹೋಗೋ ಗಾಳಿ ಮೋಡ ಬರುತ್ತೆ ಹೋಗುತ್ತೆ ಅನ್ನುವ ಭಾವ ಬಂದಾಗ, ಆಗ ತನ್ನ ಆವೇಶ ಯಾವ ರೀತಿ ಕಾಣುತ್ತೆ ನೋಡಿ, ಅದು ಅದು ಆ ರೀತಿ ಕಂಡ್ರೆ ಅದು ರಸ ಆಗ್ಬಿಡುತ್ತೆ ಅಂತ. ಸೊ ಈ ಮುಂದಿನ ರಸದ ಚರ್ಚೆಯಲ್ಲಿ ಅದನ್ನ ಇನ್ನು ವಿಸ್ತಾರವಾಗಿ ಹೇಳ್ತೀನಿ. ಈ ಒಟ್ಟಲ್ಲಿ ಏನ್ ಹೇಳೋದು ಅಂದ್ರೆ, ನಮ್ಮ ದೇಹ ಮನಸ್ಸು ಎರಡಿದೆ ಅಂತ ಹೇಳ್ತಲ್ಲ, ದೇಹ ಮನಸ್ಸು ಎರಡು ಸೇರಿ ಕಾಯ ಅಂತ ಕರೆದ್ರೆ ಆತ್ಮ ಅಂತ ಒಂದಿದೆ. ಕಾಯ ಪ್ರಜ್ಞೆ ನಿರಂತರವಾಗಿ ಚಂಚಲಗೊಳಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅದಕ್ಕೆ ಸುಮ್ ಕೂತಿರೋಕ್ಕಾಗಲ್ಲ. ಯಾರೋ ಇವ್ರ ಹತ್ರ ಹೋದಾಗ ಕೇಳಿದ್ರಂತೆ, ನನ್ಗೊಂದಿಷ್ಟು ಉಪದೇಶ ಕೊಡಿ ಅಂತ. ಸುಮ್ಮ ಇರಪ್ಪ ಅಂದ್ರಂತವ್ರು. ಯಾರು ಅಂತದಪ್ಪ, ರಮಣ ಮಹರ್ಷಿಗಳು. 2 ಸರಿ ಹೋದಾಗ ಕೇಳಿದ್ರು ಅದೇ ಹೇಳಿದ್ರಂತೆ. ಉಪದೇಶ ಕೇಳಿದ್ರೆ ನೋಡಿ ಸುಮ್ನಿರು ಅಂತ ಹೇಳ್ತಾರೆ ಅಂತ. ಆಮೇಲೆ ಅವ್ರನ್ನ ಯಾಕೆ ಅವ್ರಿಗೆ ಒಂದೇ ಉಪದೇಶ, ಅವ್ರಿಗೆ ಯಾಕೆ ಉಪದೇಶ ಹೇಳಲ್ಲ ನೀವು ಅಂತ ಕೇಳಿದ್ರೆ, ಯಾರು ಇಲ್ಲಿ ಹೇಳಿಲ್ಲ ಅಂದಿದ್ದವರು, ನೀ ಸುಮ್ನಿರು ಅನ್ನೋದೇ ಉಪದೇಶ. ಮನಸ್ಸು ಸುಮ್ಮನಿದು ಬಿಟ್ರೆ ಎಷ್ಟೇ ಕಷ್ಟದಲ್ಲಿ ಇರಲಿ, ಎಷ್ಟೇ ವ್ಯಭಿಚಾರ ಮಾಡಿರ್ಲಿ, ಒಳ್ಳೆ ಕೆಲಸ ಮಾಡಿರ್ಲಿ, ಕೆಟ್ಟ ಕೆಲಸ ಮಾಡಿರ್ಲಿ, ಮನಸ್ಸಿಗೆ ನೀವು ಮನಸ್ಸಿನ ಸೈಲೆನ್ಸ್ ಮಾಡ್ಬಿಟ್ರೆ ಯು ವಿಲ್ ಬಿ ಕೂಲ್ ಅನ್ನುವಂಥದ್ದು. ಅದನ್ನೇ ನಾನು ಹೇಳಿದ್ದು. ಬಾಹುಬಲಿ ವಿಗ್ರಹದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಹೋಗಿ ನೋಡ್ಕೊಂಡ್ ಬರ್ತೀವಿ ಬಾಹುಬಲಿನ, ಬರೀ ಆಕಾರ ನೋಡ್ತೀವಿ. ಆ ಕಾಲೇ ಇಷ್ಟು ಗಾತ್ರ ಇದೆ, ಒಂದು ತಲೆ, ಆ ಹೆಬ್ಬೆರಳಿದೆಯಲ್ಲ ಮನುಷ್ಯನ ತಲೆಗಿನ್ನ ದಪ್ಪಕ್ಕಿದೆ, ಇವೆಲ್ಲ ನೋಡ್ತೀವಿ, ಎಲ್ಲ ಸರಿ. ಆದ್ರೆ ಅದನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಗೈಡ್ಗಳು ಹೇಳ್ತಾರೆ ಕೂಡ. ಒಂದು ಕಡೆಯಿಂದ ನೋಡಿದರೆ ಆ ಬಾಹುಬಲಿಯ ವಿಗ್ರಹದಲ್ಲಿ ಅವನು ಸ್ವಲ್ಪ ಮುಗುಳ್ನಂತಿರೋ ಹಾಗೆ ಕಾಣುತ್ತೆ. ಇನ್ನೊಂದು ಕಡೆಯಿಂದ ನೋಡಿದ್ರೆ ಶಾಂತವಾಗಿ ಯಾವ ಭಾವಕ್ಕೂ ಒಳಗಾಗದೆ ಇರುವಂತ ನಿರ್ಲಿಪ್ತವಾಗಿ ಕಾಣುತ್ತೆ. ಆದ್ರಿಂದ 2 ಮುಖಭಾವವನ್ನ ಒಂದೇ ವಿಗ್ರಹದಲ್ಲಿ ಕೆತ್ತಿದಾನ. ಅದು ಎಂಥ ಕೌಶಲ ಇರ್ಬೇಕು ನೋಡಿ, ನೀವು ಕಲ್ಪಿಸ್ಕೊಳ್ಳಿ. ಒಂದೇ ವಿಗ್ರಹ 2 ರೀತಿ ಕಾಣುತ್ತೆ. ಒಂದ್ ಕಡೆಯಿಂದ ನೋಡಿದ್ರೆ ಶಾಂತವಾಗಿರೋ ಹಾಗೆ ಕಾಣುತ್ತೆ, ಒಂದ್ ಕಡೆಯಿಂದ ನೋಡಿದ್ರೆ ಮುಗುಳ್ನಗ್ತಾ ಇರೋ ಹಾಗೆ ಕಾಣುತ್ತೆ. ವಾಟ್ ಡಸ್ ಇಟ್ ಕಮ್ಯುನಿಕೇಟ್ ಅಂದ್ರೆ, ಕಾಯ ಪ್ರಜ್ಞೆ ಮಾಡುವಂತಹ ಚಪಲಗಳಿಗೆ ರೆಸ್ಪಾಂಡ್ ಮಾಡದಲೆ ಸೈಲೆಂಟ್ ಆಗಿದ್ದರೆ ಆಗ ನಮ್ಮ ಮನಸ್ಸು ವ್ಯಭಿಚಾರಕ್ಕೆ ಹೋಗೋದಿಲ್ಲ ಅಂತ. ಅದನ್ನ ಯಲ್ಲಮ್ಮ ಪ್ರಭು ಹೇಳಿಲ್ವೇ, ಹೆಣ್ಣು ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು, ಹೊನ್ನು ಮಾಯೆ ಎಂಬರು, ಮನದ ಮುಂದಣ ಆಶೆಯೇ ಮಾಯೆ ಕಣ ಗುಹೇಶ್ವರ ಅಂತ ಹೇಳಿದ್ರಲ್ಲ, ಅದನ್ನ ನಾವು ಹೇಳಿದ್ದು. ಅದರಿಂದ ಹೊರಗಡೆಯ ವಿದ್ಯಮಾನಕ್ಕೆ ನಾವು ತೋರಿಸುವ ಪ್ರತಿಕ್ರಿಯೆ ವ್ಯಭಿಚಾರ. ಹೊರಗಡೆಯ ವಿದ್ಯಮಾನ ನಮ್ಮ ಕಣ್ಣಲ್ಲಿಲ್ಲ, ನಾನೇನ್ ಮಾಡೋದು, ಹುಡುಗಿ ಬಂದು ನಾನು ನೋಡಿ ನಕ್ಬಿಟ್ಲು, ನನಗೂ ಇಷ್ಟ ಆಯ್ತು ಅಂತ ಅನ್ನೋದು. ಆ ನೋಡಿ ಇಷ್ಟ ಆದ್ದನ್ನ ನಿನ್ನ ಮನಸ್ಸು ಏನ್ ಮಾಡಿದೆ, ಕಲ್ಪನೆಯಿಂದ ಆಂಪ್ಲಿಫೈ ಮಾಡಿದೆ, ವರ್ಧಿಸಿದೆ, ಲೆನ್ಸ್ ನ ದೊಡ್ಡದು ಮಾಡಿದೆ. ಆ ದೃಷ್ಟಿಯಿಂದ ಅದು ಮಾಡದೆ ಅಲ್ಲೇ ಸುಮ್ಮನೆ ಇದ್ದಿದ್ರೆ ಆಗ ರೆಸ್ಪಾನ್ಸ್ ಅಲ್ಲಿ ನಮ್ಮ ಒಳ್ಳೆತನ ಕೆಟ್ಟತನ ಎಲ್ಲ ರೆಸ್ಪಾನ್ಸ್ ಅಲ್ಲೇ ಇರೋದು, ಈವೆಂಟ್ ಅಲ್ಲಲ್ಲ. ಈವೆಂಟ್ ಇಸ್ ನಾಟ್ ಇಂಪಾರ್ಟೆಂಟ್, ಈ ರೆಸ್ಪಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ರೆಸ್ಪಾನ್ಸ್ ಮಾಡುವ ಕಲೆಗಾರಿಕೆಯನ್ನ ನಮ್ಮ ಆ ಶಿಲ್ಪ ಅಷ್ಟು ಚೆನ್ನಾಗಿ ಕವಿ ಶಿಲ್ಪಿ ರೂಪಿಸಿದ ನೋಡಿ. ಒಂದ್ ಕಡೆಯಿಂದ ನೋಡಿದ್ರೆ ಇರ್ರೆಸ್ಪಾನ್ಸಿಬಲ್ ಅಲ್ಲ, ಇರ್ರೆಸ್ಪಾನ್ಸಿವ್ ಆಗ್ಬೇಕಾದ್ರೆ ರೆಸ್ಪಾನ್ಸಿಬಲ್ ಆಗ್ಬೇಕು. ಇದೊಂದು ವಿಚಿತ್ರ. ಇರ್ರೆಸ್ಪಾನ್ಸಿವ್ ಆಗಿರುವಂತಹ ಒಂದು ಭಂಗಿ ಇದೆ. ಇನ್ನೊಂದ್ ಕಡೆ ಇದೆ ನೋಡಿದ್ರೆ ಮುಗುಳ್ನಗ್ತಾ ಇದ್ದಾನೆ. ಅಂದ್ರೆ ಈ ಜಗತ್ತಿನ ಸುಳಿಗೆ ನಾನು ಸಿಕ್ಕಾಕೊಂಡಿಲ್ಲ ಅನ್ನುವುದನ್ನ ಅದು ತೋರಿಸುತ್ತೆ. ಅದನ್ನ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ಕೃಷ್ಣ ಅವ್ಯಭಿಚಾರ ಅನ್ನೋ ಪದ ಬಳಸಿದ್ದಾನೆ. ಭಗವದ್ಗೀತೆ 8 ಕಡೆ ಬರುತ್ತೆ ಅವ್ಯಭಿಚಾರ ಅಂತ. ಅವ್ಯಭಿಚಾರ ಅಂದ್ರೇನು, ಆತ್ಮಚಿಂತನೆಯ ಮೂಲಕ ಪರಮಾತ್ಮನ ಚಿಂತನೆ ಮಾಡುವಾಗ ನಾವು ದೇಹದ ಆಸೆಗಳಿಗೆ ಮರಳಾಗದೆ ಹೋದ್ರೆ ಅದು ಅವ್ಯಭಿಚಾರವಾದಂತಹ ಸಂಗತಿ. ಆದ್ದರಿಂದ ಯಾರು ಉದಾತ್ತವಾದ ವ್ಯಕ್ತಿ ಆಗ್ತಾನೆ, ಪ್ರಕೃತಿಯ ಒಂದು ವಸ್ತುವನ್ನೇ ಪ್ರೀತಿಸದೆ, ಒಂದು ತುಂಡನ್ನ ಪ್ರೀತಿಸದೆ, ಈ ದೇಹ ಪ್ರಕೃತಿಯ ಒಂದು ತುಂಡು, ಈ ತುಂಡೇ ಬೇಕದು. ಆದ್ರೆ ಇಡಿಯಾಗಿ ಪ್ರಕೃತಿಯನ್ನೇ ಪ್ರೀತಿಸಿದಂಥದ್ದು ಇದೆಯಲ್ಲ, ಅದನ್ನ ಅವ್ಯಭಿಚಾರ ಅಂತ ಕರೀತಾರೆ.
ಯಾಕೆಂದ್ರೆ ಎಲ್ಲ ವಸ್ತುಗಳು ಸೇರಿ ನಂಗೆ ಸಂತೋಷ ಕೊಟ್ಟಿರೋದು. ಈಗ ಗುಲಾಬಿ ಹೂ ನೋಡಿ ಸಂತೋಷ ಬಂತು ಅಂತಂದ್ರೆ ನಾನು ಬೆಳಗ್ಗೆ ಊಟ ಮಾಡಿಲ್ದಿರ ಗುಲಾಬಿ ಹೂ ಸಂತೋಷ ಕೊಡ್ತಿತ್ತು ನಂಗೆ. ನಾನು ಊಟದ್ದು ಒಂದು ಪಾತ್ರ ಇದೆ. ಹಾಗಾಗಿ ಈ ಕಾಸ್ಮಾಸ್ ಪಾರ್ಟಿಸಿಪೇಟ್ಸ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್ ಆಫ್ ಅವರ್ಸ್. ನಾವು ಆಸೆ ಪಟ್ರೆ ಏನ್ ತಪ್ಪು? ಹೌದು, ಮನಸ್ಸೇ ಕೊಟ್ಟಿದೆ ಆಸೆ. DVGನೇ ಸಮರ್ಥಿರ್ತಾರೆ ಆಸೆನ. ಸಕ್ಕರೆಯ ಭಕ್ಷ್ಯವನ್ನು ಮಕ್ಕಳೆದುರಿರಿಸಿ ಗದ್ದರಿಪುದೇಂ ತಕ್ಕುದಲ್ಲದ ಆಶೆಯೇನು ಮದ್ಯದಂತೇಕೆ ಉಕ್ಕಿಸುವನವನು ವಿಧಿ ಮಂಕುತಿಮ್ಮ ಅಂತ. ಆಶೆ ಯಾಕೆ ಕೆಟ್ಟದ್ದು ಅಂದ್ರೆ ಆಸೆ ದ್ವೇಷ ಎರಡೂ ಕೂಡ ರಿಯಾಲಿಟಿಯನ್ನು ಡಿಸ್ಟಾರ್ಟ್ ಮಾಡ್ಬಿಡುತ್ತೆ. ನಾವು ತುಂಬಾ ಸುಂದರವಾಗಿದೆ ಯಾವುದೋ ಒಂದು ವಿಗ್ರಹ ಕೆತ್ತಿದ್ದಾನೆ, ಆಯ್ತು ಅಯೋಧ್ಯೆ ರಾಮನ ವಿಗ್ರಹ, ಅದನ್ನೊಂದು ಲೆನ್ಸ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ? ಮೂತಿ ಸೊಟ್ಟಗಾಗುತ್ತೆ, ಒಂದು ಉದ್ದುದ್ದ ಆಗುತ್ತೆ, ಅಡ್ಡಡ್ಡ ಆಗುತ್ತೆ. ಹಾಗಾಗಿ ಆಕೃತಿಗೆ ವಿಕೃತಿಯನ್ನು ಕೊಡುವಂಥದ್ದು ಯಾವುದು ಅಂದ್ರೆ ದೇಹ ಪ್ರಜ್ಞೆ ಮತ್ತು ದೇಹ ಮೂಡಿಸುವ ಆಸೆಗಳು. ಆ ವಿಕೃತಿ ಇಲ್ಲದೆ ಇರೋನ್ಗೆ ಇಡೀ ಪ್ರಕೃತಿನೇ ಅವನು ಒಟ್ಟಿಗೆ ನೋಡೋದ್ರಿಂದ, ಎಲ್ಲ ಪ್ರೀತಿಯನ್ನು ಇಡೀ ಪ್ರಕೃತಿಯನ್ನೇ ಪ್ರೀತಿಸೋದ್ರಿಂದ ಆ ವಿಕಾರಗಳು ಉಂಟಾಗೋದಿಲ್ಲ ಅಂತ. ನಮ್ಮ ಗುರುಗಳಾದ ರಾಜರತ್ನಂ ಅವ್ರ ಹತ್ರ ಒಬ್ಬ ವಿದ್ಯಾರ್ಥಿ ಹೋಗಿ, ನಾನು ನಿಮ್ಮ ಹಾಗೆ ಅಧ್ಯಾಪಕನಾಗಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಲಹೆ ಕೊಡಿದಾಗ ಅವರು ಕೊಟ್ಟ ಅನೇಕ ಸಲಹೆಗಳ ಪೈಕಿ ಇದೊಂದು ಸಲಹೆ ಏನಂದ್ರೆ, ದಿ ವರ್ಡ್ ಸ್ಟೂಡೆಂಟ್ ಇಸ್ ಎ ನ್ಯೂಟರ್ ಜೆಂಡರ್. ನ್ಯೂಟ್ರಲ್ ಅಲ್ಲ, ನ್ಯೂಟರ್ ಜೆಂಡರ್ ಅಂದ್ರೆ ಪುಂಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ. ದೇರ್ ಫೋರ್ ಯು ಶುಡ್ ಹ್ಯಾವ್ ನ್ಯೂಟ್ರಲ್ ಆಟಿಟ್ಯೂಡ್ ಟುವರ್ಡ್ಸ್ ಸ್ಟೂಡೆಂಟ್ಸ್. ಯಾಕೆಂದ್ರೆ ಹುಡುಗನಾಗ್ಲಿ ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಅವ್ನು ಬಿಡಿ ಸೇರ್ತಾನೆ, ನಾನು ನೋಡ್ಬಿಟ್ಟಿದ್ದೀನಿ. ಆದ್ರೂ ಅವ್ನು ಬೈಯೋ ಹಾಗಿಲ್ಲ, ಉಪಾಯವಾಗಿ ಅದೊಂದು ಕರ್ಮ, ಆಮೇಲೆ ಅವ್ನು ಬಿಡ್ಕೋತಾನೆ ಏನೋ ಮಾಡ್ತಾನೆ. ನಾನೀಗ ಅವನಿಗೆ ಕಮ್ಯುನಿಕೇಟ್ ಮಾಡೋದು ನನ್ನ ಕೆಲಸ ಹೊರತು ತಿದ್ದೋದು ನನ್ನ ಕೆಲಸ ಅಲ್ಲ ಅನ್ನುವ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನ್ಯೂಟ್ರಲ್ ಆಟಿಟ್ಯೂಡ್ ಇಟ್ಕೋಬೇಕು. ನಾನು ದೇಹವಾಗಿ ಅವನಿಗೆ ದೇಹದ ಗುರುವಾಗಿ ಪಾಠ ಹೇಳುವಾಗ ಬಿಡಿ ಸೇರ್ಬೇಡ ಅಂತ ಹೇಳ್ಬೇಕು. ಆದ್ರೆ ಸೇರ್ತಾನೆ ಅನ್ನೋದೇ ರಾತ್ರಿ ನಾನು ಇಷ್ಟೆಲ್ಲ ಹೇಳ್ಕೊಟ್ರು ಅವನು ಹುಡುಗ ಬೀಡಿ ಸೇರ್ಬಿಡ್ತಾನೆ, ನಾನು ಹೇಳ್ಕೊಟ್ಟಿದ್ದೆಲ್ಲ ದಂಡ ಆಯ್ತು ಅಂತ ಮನಸ್ಸನ್ನು ಕೆಡಿಸ್ಕೊಳ್ಳಬಾರ್ದು ಅಂತ. ಅಂದ್ರೆ ಏನಂತ ಅರ್ಥ? ವ್ಯಭಿಚಾರ ಅನ್ನುವುದನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವು ನಿರಂತರ ಎಚ್ಚರದಿಂದ ಆಗದಂತೆ ಕಾಯ್ದುಕೊಳ್ಳುವ ಕೆಲಸ ಮಾಡಿದವರಿಗೆ ಪ್ರಪಂಚದಲ್ಲಿ ರಸ ಸೃಷ್ಟಿಯಾಗುತ್ತೆ. ಈಗ ನೋಡಿ ನೀವು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರೆ ಅವಾಗ ಆವೇಶ ಸೃಷ್ಟಿಯಾಗುತ್ತೆ. ಆವೇಶವನ್ನು ಸೃಷ್ಟಿ ಮಾಡುತ್ತೆ. ಆವೇಶವನ್ನು ಸೃಷ್ಟಿ ಮಾಡಿದ ಮೇಲೂ ಆಮೇಲೆ ಅದನ್ನ ಕಳ್ಕೊಳ್ಳುವಂತ ಶಕ್ತಿ ಯಾರಿಗಿರುತ್ತೆ ಅಂಥವ್ರ ಮನಸ್ಸು ಅವ್ಯಭಿಚಾರ ಅಂತ ಹೇಳ್ತಾರೆ ಅನ್ನುವಂಥದ್ದು. ಅದನ್ನೇ ಮಂಕುತಿಮ್ಮನ ಕಗ್ಗದ ಈ ಪದ್ಯ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಏನದು? ಹುಲಿಯ ಕೆರಳಿಪುದು ಹುಲಿ, ಕಪಿಯ ನಣಕಿಪುದು ಕಪಿ. ನಾನೇನೋ ಆವೇಶ ಮಾಡ್ಕೊಂಡಿರಲ್ಲ, ಇನ್ಯಾರೋ ನನ್ನನ್ನು ರೇಗಿಸ್ಬಿಟ್ರು ನೋಡಿ ಅಂತ ರೇಗಿಸ್ಬಿಟ್ರು ಅಂತ ಹೇಳ್ತಾರಲ್ಲ ಅದು. ಹುಲಿಯ ಕೆರಳಿಪುದು ಹುಲಿ, ಕಪಿಯ ನಣಕಿಪುದು ಕಪಿ. ಹುಲಿಯು ಕಪಿ ಅವಿತಿರದ ನರಜಂತುವೆಲ್ಲಿ. ನಮ್ಮೊಳಗೂ ಇದೆ. ಅವರಲ್ಲಿ ಬರೀ ಹುಲಿ ಇದ್ದಿದ್ರೆ ನಂಗೇನು ತೊಂದರೆ ಇರಲಿಲ್ಲ. ನನ್ನೊಳಗಿರೋ ಹುಲಿನ ಅವ್ರ ಹುಲಿ ಜಾಗೃತಗೊಳಿಸ್ಬಿಡುತ್ತೆ. ಮಲಗಿರಲು ಅವುಗಳನ್ನು ಅಂತೆ ಬಿಡುವುದು ಜಾಣು, ಕುಲುಕದಿರು ಬಾಲವನ್ನು ಮಂಕುತಿಮ್ಮ ಅನ್ನೋದು ಇದೆಯಲ್ಲ, ಆ ಬಾಲ ಕುಲುಕ್ ಬೇಡ ಅನ್ನೋದು ಅವ್ಯಭಿಚಾರವನ್ನು ಹೇಳಿರುವಂತ ರೀತಿಯವರು. ಅಂದ್ರೆ ಹೊರಗಣ ಜಗತ್ತು ಏನಾರು ಆಗಲಿ, ಆನೆ ಆಡ್ಲಿ, ಕುದುರೆ ಕುಣಿಲಿ, ಯಾರು ಸಾಯ್ಲಿ, ಯಾರು ಬದುಕ್ಲಿ, ನಾನು ಆನಂದ ಸ್ವರೂಪ ಅನ್ನೋದು ಜ್ಞಾಪಿಸ್ಕೊಂಡು ಅದನ್ನು ಸಹಿಸ್ಕೋಬೇಕು. ಅದನ್ನೇ ಅಲ್ದೆ ಬಾಹುಬಲಿ ವಿಗ್ರಹ ಹೇಳುವಂಥದ್ದು. ಜಗತ್ತಿನ ಆಗುಹೋಗುಗಳಿಗೆ ಮೌನ ಪ್ರತಿಕ್ರಿಯೆ, ಮನದ ಮೌನ. ಮಾತಿನ ಮೌನ ಸುಲಭ, ಮನದ ಮೌನ ಕಷ್ಟ. ಮೌನ ಪ್ರತಿಕ್ರಿಯೆ ಏನಾದ್ರೂ ಅವನು ಅನ್ಯಾಯವಾಗಿ ಹಾಗೆ ಮಾಡ್ಕೊಂಡ ಅಂತ ಸಹಾನುಭೂತಿಯ ಮುಗುಳ್ನಗೆ, ಜಗತ್ತನ್ನು ನೋಡಿ ಸಹಾನುಭೂತಿಯ ಮುಗುಳ್ನಗೆ, ನಾನು ಆ ಬಲೆಗೆ ಸಿಕ್ಕಾಕೊಳ್ಳಿಲ್ಲ ಅನ್ನೋ ಸಂತೃಪ್ತಿಯ ಮುಗುಳ್ನಗೆ ಎರಡೂ ಇರುತ್ತೆ. ಹಾಗಾಗಿ ಬಾಹುಬಲಿಯ ಹಾಗೆ ನಾವು ಮೌನವಾಗಿ ಮುಗುಳ್ನಗುವುದನ್ನ ಕಲ್ತ್ಕೊಂಡ್ರೆ ಆಗ ವ್ಯಭಿಚಾರವನ್ನ ಗೆದ್ದ ಹಾಗಲ್ಲ, ನಿರ್ವಹಿಸಿದ ಹಾಗೆ. ಗೆದ್ದ ಹಾಗೆ ಅಂದ್ರೆ ಯಾಕೆಂದ್ರೆ ಇನ್ನೂ ಬದುಕಿದೆ, ಇನ್ಯಾವುದೋ ಒಂದು ಕೇಳುತ್ತೆ. ಎತ್ತಣಿಂದಲೋ ಮೋಹ ಬೀಜವ ವಿಧಿ ಬಿತ್ತಲಾರನೆ ಮನದಿ ಅಂತ DVG ಅವರು ಹೇಳಿದ್ದಾರೆ. ಹಾಗಾಗಿ ಆತ್ಮೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಈ ಚಾಂಚಲ್ಯವನ್ನ ಉಂಟು ಮಾಡುವ ದೇಹವನ್ನ, ಆ ಅಹಂಕಾರವನ್ನ, ಚಪಲವನ್ನ ಕಳೆದು ನಿರಾಳವನ್ನು ಕೊಡುವಂತ ಆತ್ಮನ ಸುಳ್ಳು ಅಂತಲೇ ಇಟ್ಕೊಳ್ಳಿ. ಆ ಸುಳ್ಳೇರು ನಿರಾಳ ಕೊಡ್ಲಿ. ಅವ್ಯಭಿಚಾರಕ್ಕೆ ನಮ್ಮನ್ನ ಕರ್ಕೊಂಡ್ ಬರ್ಬೇಕಾಗಿದ್ರೆ ಕೆಲವು ಸಾರಿ ಸತ್ಯದಿಂದಲೇ ಅವ್ಯಭಿಚಾರ ಬರೋದಿಲ್ಲ ಅಂದ್ರೆ ಅವ್ಯಭಿಚಾರ ಸ್ಥಿತಿ ಬರಲೇಬೇಕಾಗಿರೋದ್ರಿಂದ ಉದಾರವಾದ ದೃಷ್ಟಿಯಿಂದ ಇಡೀ ಪ್ರಕೃತಿಯನ್ನೇ ಪ್ರೀತಿಸುವ
ಒಳ್ಳೆಯವರೋ ಕೆಟ್ಟವರೋ ಅವರಲ್ಲೂ ನನ್ನೊಳಗಿರೋ ಹಾಗೆ ಆತ್ಮ ಇದೆ ಅನ್ನುವಂಥ ಆತ್ಮದ ವ್ಯವಹಾರದಲ್ಲಿ ನಾವು ಅವ್ಯಭಿಚಾರ ಕಾಣ್ಕೋಬೇಕು ಅನ್ನೋದು ಭಾರತೀಯ ಚಿಂತನೆ. ಅವ್ಯಭಿಚಾರ ಬರದೇ ಇದ್ದವರು ಪಾಶ್ಚಿಮಾತ್ಯರು ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡಿದಾನ, ಒಳ್ಳೆಯವ್ರು ಯಾಕೆ ಕೆಟ್ಟವ್ರು ಯಾಕೆ ಸುಖವಾಗಿದ್ದಾರೆ, ಅದೆಲ್ಲ ಪ್ರಶ್ನೆ ಹೇಳ್ತಾರೆ. ಸುಖ ಕಷ್ಟ ನೀತಿ ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ಆ ದೇಹಕ್ಕೆ ಸಂಬಂಧಪಟ್ಟಿದ್ರಿಂದ ಎಲ್ಲಿವರೆಗೆ ನಾವು ನೋಡ್ತಿರ್ತೀವೋ ಅಲ್ಲಿವರೆಗೆ ನಮ್ಮ ಮನಸ್ಸು ವ್ಯಭಿಚಾರವೇ. ಅದನ್ನ ದೇಹ ಪ್ರಜ್ಞೆ, ನಾನು ದೇಹವಲ್ಲ ಅಂತ ಡಿಸ್ಟೆನ್ಸಿಂಗ್ ಯಾವಾಗ ಮಾಡ್ತೀವೋ ಆಗ ಮಾತ್ರ ಮನದ ಮೌನ ಮಾತ್ರ ನಮ್ಗೆ ವ್ಯಭಿಚಾರದ ಸೋಂಕಿನಿಂದ ತಡೆಯುವಂಥ ಲಸಿಕೆ ಆತ್ಮ ಪ್ರಜ್ಞೆ, ಆತ್ಮ ಅನ್ನೋ ಪರಿಕಲ್ಪನೆ. ಆತ್ಮವನ್ನು ಲಾಜಿಕಲ್ ತರ್ಕ ಮಾಡೋದಲ್ಲ, ಇದರಿಂದ ನಂಗೆ ಇದು ಲಸಿಕೆ ವ್ಯಭಿಚಾರಕ್ಕೆ ಅಂತ ಅನ್ನೋದನ್ನ ಭಾವಿಸೋಣ ಅಂತ ಹೇಳಿ ಈಗ ಇದು 1 ಗಂಟೆಗೆ ನಿಲ್ಸೋದು ತುಂಬಾ ಕಷ್ಟ ಆಯ್ತು. ನಾನು ಇನ್ನೊಂದು ಗಂಟೆ ಹೇಳಬೇಕಾಗಿತ್ತು, ಆದ್ರೂ ಕೂಡ ತುಂಬಾ ಹೊತ್ತು ಕೇಳುವ ಸಾಮರ್ಥ್ಯ ನಮ್ಗೆ ಹೊರಟೋಗಿದೆ. ಯಾಕೆಂದ್ರೆ ನಮ್ಮ ಮನಸ್ಸು ವ್ಯಭಿಚಾರ ಒಳಗಾಗ್ಬಿಟ್ಟಿದೆ. ಅದರಿಂದ ವ್ಯಭಿಚಾರಕ್ಕೆ ಒಳಗಾದ ಮನಸ್ಸನ್ನು ತುಂಬಾ ನೋಯಿಸೋದು ಬೇಡ ಅಂತ ಸಂಕ್ಷೇಪವಾಗಿ ಯಥಾಮತಿ ಹೇಳಿದ್ದೇನೆ. ಹೇಳಿಸಿದ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗೆ ಕಾದಿದ್ದೇನೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸುಮಾರು 1 ಗಂಟೆಗಳ ಕಾಲ ಏನು ನಾವು ಇದುವರೆಗೂ ಅನ್ಕೊಂಡಿದ್ದಂತಹ ಪದ ಮೈಲಿಗೆ ಅನ್ನೋ ರೀತಿನಲ್ಲೇ ನಮ್ಮ ಮನಸ್ಸಲ್ಲಿತ್ತು. ಚೆನ್ನಾಗಿತ್ತು ಅನ್ನೋದು ಆ ಗೂಢಾರ್ಥ, ವ್ಯಭಿಚಾರದ ಗೂಢಾರ್ಥ ತುಂಬಾ ನಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ತಗೊಂಡೋದೋ ಹಾಗೆ ಆಯ್ತು ಸರ್. ಅನೇಕ ಮಜಲುಗಳಲ್ಲಿ ಆ ಪದವನ್ನ ವಿಭಾಗ ಮಾಡಿ ಹೇಳಿದ್ದು, ಜೊತೆಗೆ ಕೊನೆಯಲ್ಲಂತೂ ಎಲ್ಲ ಕಾಯಿಲೆಗಳಿಗೂ ಹೇಗೆ ಲಸಿಕೆ ಇದೆ ಅನ್ನೋ ಇದು ಒಂದು ಮಾನಸಿಕ ಕಾಯಿಲೆನೆ. ಆ ಮಾನಸಿಕ ಕಾಯಿಲೆಗೆ ಆತ್ಮ ಪ್ರಜ್ಞೆಯ ಒಂದು ಲಸಿಕೆ ಅಂತ ಹೇಳಿದ್ದು ತುಂಬಾ ಸೊಗಸಾಗಿತ್ತು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ಯಾರಾದ್ರೂ ತಮ್ಮ ಪ್ರತಿಕ್ರಿಯೆ ಹೇಳ್ಬೋದು. ನಿಮ್ಮ ನಿರೀಕ್ಷೆಗೂ ನನ್ನ ಮಾತುಗೂ ಖಂಡಿತ ಅಂತರ ಇರುತ್ತೆ. ಯಾಕೆಂದ್ರೆ ಈ ಶಬ್ದ ಹೇಳಿದಾಗ ಇವ್ರು ಏನ್ ಹೇಳ್ಬೋದು, ಅವರೇ ಬ್ಯಾಚುಲರ್ ಆಗಿದ್ಕೊಂಡು ಲೈಂಗಿಕ ಅಪರಾಧಗಳನ್ನ ಕುರಿತು ಮಾತಾಡ್ತಿದ್ದಾರೆ, ಏನ್ ಹೇಳ್ಬೋದು ಅನ್ನೋ ಕುತೂಹಲ ಇರೋದು ಸಹಜ. ನೀವೇ ಏನೋ ಹೇಳ್ಸಿದ್ರಿ ನನ್ನ ಕೈಲಿ, ನಾನು ಹೇಳಿದ್ದೇನೆ ನನ್ನ ಅಧ್ಯಯನದ ಕೆಲವು ವಿಷಯಗಳನ್ನ. ಗಣೇಶ್, ಡೋಸು ಕಾನ್ಸಂಟ್ರೇಟ್ ಆಗಿತ್ತು. ಇದ್ರಲ್ಲಿ ಮೊದಲು ನೀವು ಇದು ವ್ಯಭಿಚಾರ ದೇಹದ್ದೋ ಮನಸ್ಸಿನದೋ ಅಂತ ಕೇಳಿದ್ರಲ್ಲ, ಆ ಚರ್ಚೆ ಮುಗಿಯಲ್ಲ ಅಂತ ಹೇಳಿದ್ರಿ. ಆದ್ರೆ ಅದು ಕಡೆಗೆ ಹೋಗಿ ಮುಟ್ಟದ ಮನಸ್ಸಿಗೆ ಅಲ್ವಾ ಅಂತ. ಅಲ್ಲ ನೋಡಿ, ನೀವು ಅದು ಇನ್ನೂ ಅರ್ಥ ಆಗ್ಬೇಕಾದ್ರೆ ಕಾರಂತರದೊಂದು ಕಾದಂಬರಿ ಹೆಸರು ಏನ್ ಗೊತ್ತೇ, ಮೈ ಮನಗಳ ಸುಳಿಯಲ್ಲಿ ಅಂತ. ಈಗ ಕುದುರೆ ಅಡ್ದಾರಿ ಹಿಡಿಯುತ್ತಪ್ಪ, ಅದಕ್ಕೆ ಯಾರ ಅಪರಾಧ? ಕುದುರೆದೋ ಮನಸ್ಸಿಂದೋ? ಕುದುರೆ ಮೇಲೆ ಕೂತಿರೋನು ಅಂದ್ರೆ ಕುದುರೆ ಮೇಲೆ ಕೂತಿರೋನು ಚೆನ್ನಾಗಿರ್ತಾನೆ, ಕುದುರೆ ಹೆಂಡ ಕುಡಿದ್ಬಿಟ್ರೆ ಡೋಪಿಂಗ್ ಅಂತಾರಲ್ಲ, ರೇಸ್ ಕುದುರೆಗಳು ಸೋಲ್ಬೇಕು ಅಂತ ಅದಕ್ಕೆ ಮದ್ದನ್ನೇ ಕೊಡ್ತಾರೆ, ಡೋಪಿಂಗ್ ಅಂತ ಕರೀತಾರೆ ಅದನ್ನ, ಡೋಪ್ ಅಂತ. ನಾವು ಅದನ್ನ ಇದಕ್ಕೆ ಬಳಸ್ಕೊಂಡಿದೀವಿ, ಯಾವ್ದಕ್ಕೆ ಅರೆವಾಹಕಗಳಿಗೆ ಬಳಸ್ಕೊಂಡಿದೀವಿ ಶಬ್ದ. ಡೋಪ್ ಅನ್ನೋದು ಅದೇ. ಕುದುರೆಗಳು ಇದು ರೇಸ್ ನಲ್ಲಿ ಸೋಲ್ಬೇಕು ಅನ್ನೋಕೆ ಅವಕ್ಕೆ ಕುದುರೆ ಜೂಜ್ನಲ್ಲಿ ಸೋಲ್ಬೇಕು ಅನ್ನೋಕೆ ಅದಕ್ಕೆ ಡೋಪ್ಸ್ ಕೊಡ್ತಾರೆ. ಹಾಗಾಗಿ ದೇಹ ನಾವು ಮನಸ್ಸು ಅಂದ್ರೆ ಮನಸ್ಸೇ ಅಲ್ವಾ ಅಂದ್ರೆ, ಮನಸ್ಸು ಸರಿಯಾಗಿದ್ರು ಕೂಡ ಕುದುರೆ ಸರಿಗಿಲ್ದಿದ್ರೆ ನೀವು ಅಡ್ಡಾರ ಹಿಡಿತೀರಾ? ಹಾಗಾಗಿ ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ, ಅಂತಿಮ ನಿರ್ಧಾರ ಮನಸ್ಸಿಂದೇ ಆದ್ರೂ ಕೂಡ ಇದೇ ತಿರ್ಗೆ ನೀವು ಮನಸ್ಸು ದೇಹ ಎರಡರ ಮಧ್ಯೆ ಸ್ಪರ್ಧೆಗೆ ತಂದ್ರಿ. ನಾನು ಅದಕ್ಕೆ ಆಗ್ಲೇ ಪ್ರಾರಂಭದಲ್ಲೇ ಹೇಳ್ಬಿಟ್ನಲ್ಲ, ಅವೆರಡು ಅಪ್ರತ್ಯೇಕನೀಯವಾಗಿರೋದ್ರಿಂದ ನೋಡಿ, ದೇಹ ಸ್ಥೂಲ ಶರೀರ, ಮನಸ್ಸು ಸೂಕ್ಷ್ಮ ಶರೀರ, ಎರಡಕ್ಕೂ ಕಾಮನ್ ವರ್ಡ್ ಶರೀರವೇ. ಹಾಗಾಗಿ ನಾವು ನಮ್ಮ ಕಾಮನೆಗೆ ಕಾರಣ ದೇಹವೋ ಮನಸ್ಸು ಅನ್ನೋಕ್ಕಿಂತ ಶರೀರ ಅಂತ, ಶರೀರ ಪ್ರಜ್ಞೆ ಆತ್ಮ ಪ್ರಜ್ಞೆ ಎರಡಿದೆ. ಶರೀರ ಪ್ರಜ್ಞೆ ಮತ್ತು ಲೋಕ ಪ್ರಜ್ಞೆ ಇದೆಯಲ್ಲ, ಅದು ಮನಸ್ಸನ್ನ ಚಂಚಲಗೊಳಿಸುತ್ತೆ. ಆತ್ಮ ಪ್ರಜ್ಞೆ ಇದೆಯಲ್ಲ, ಇದೆಲ್ಲ ದೇಹ ಬಂದಿದೆ ಹೋಗುತ್ತೆ, ಹಾಗೆ ಆಸೆಗಳು ಬಂದಿದೆ ಹೋಗುತ್ತೆ ಅನ್ನುವಂತಹ ಒಂದು ಆ ನಶ್ವರತೆಯ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ಬಂದಾಗ ಆವೇಶವೂ ಕೂಡ ರಸವಾಗುತ್ತೆ ಅಂತ ಅಷ್ಟೇ ನಾನು ಹೇಳಿದ್ದೆ. ನೀವು ಕೇಳಿದ ಪ್ರಶ್ನೆಯಲ್ಲಿ ದೇಹ ಮನಸ್ಸನ್ನು ಪ್ರತ್ಯೇಕಿಸಿ ತಿರ್ಗಾ ಅದ್ಯಾಕೆಂದ್ರೆ ನಾವು ಇಷ್ಟು ದಿವಸ ಹಂಗೆ ಯೋಚನೆ ಮಾಡ್ಬಿಟ್ಟಿದೀವಿ, ನನ್ನ ದೇಹಕ್ಕೇನು ಪರವಾಗಿಲ್ಲ, ನನ್ನ ಮನಸ್ಸು ಕೆಟ್ಟೋಗುತ್ತೆ ನೋಡು ಅಂತೀವಿ. ಎಲ್ಲಿದೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಲ್ಲ, ಮನಸ್ಸು ಕೆಟ್ಟರೆ ದೇಹದ ಆರೋಗ್ಯ ಕೆಡುತ್ತೆ, ದೇಹದ ಆರೋಗ್ಯ ಕೆಟ್ಟರೆ ಮನಸ್ಸು ಕೆಡುತ್ತೆ. ಈ ಎರಡನ್ನು ಪ್ರತ್ಯೇಕಿಸಕ್ ಆಗೋದಿಲ್ಲ. ಇದನ್ನ ಹೇಳಿದೆ, ಅದೇ ಸ್ವಲ್ಪ ಇವತ್ತು ನೀವೇ ಹೇಳಿದ ಹಾಗೆ 1 ಗಂಟೆಗೆ ಅದು ಬಿಡೋಕೆ ಹೋಗಿ ಸ್ವಲ್ಪ ಬೇಗ ಹೇಳಿದ್ದೀನಿ. ಇದನ್ನೇ ಇನ್ನೊಂದ್ಸರಿ ಸಮಾಧಾನವಾಗಿ ಕೇಳಿದ್ರೆ ನಾನು ಅದಕ್ಕೆ ನನ್ನ ಉಪನ್ಯಾಸದ
ವಿಡಿಯೋಗಳನ್ನ ಇನ್ನೊಂದ್ಸರಿ ನೋಡಿ. ಯಾಕೆಂದ್ರೆ ಈ ಒಂದು ಭಾಗದಲ್ಲಿ ಬ್ರೇಕ್ ಕೊಡ್ಬೋದು ನೀವು, ಅವಾಗ ಪುಸ್ತಕ ಓದ್ದಾಗ ಓದ್ಬೋದು, ವಿಡಿಯೋದಲ್ಲಿ ಇಲ್ಲಿ ಆಗಲ್ಲ ಅದು. ಯಾಕಂದ್ರೆ 1 ಗಂಟೆ ಮುಗಿದ್ ಬಿಡ್ಬೇಕೆಲ್ಲ ಅದನ್ನ. ಅದಕ್ಕೆ ನಂಗೆ ಆಶ್ಚರ್ಯ, ಆಮೇಲೆ ಎಷ್ಟು ಜನ ನೋಡ್ತಾರೆ ನನ್ನ ವಿಡಿಯೋನ ಅಂತಂದ್ರೆ ನಾ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಂತಲ್ಲ, ಈ ಸ್ವಲ್ಪಕ್ಕೆ ಕಟ್ ಮಾಡಿ ನಮ್ಮ ಅನುಭವದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅದನ್ನ ಇಲ್ಲೇ ಮಾಡಕ್ ಆಗಲ್ಲ, ಯಾಕೆಂದ್ರೆ ಒಂದು 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 ಇದು ಕಾಂಪೋಸಿಷನ್ ಬೇಕಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಕೇಳಿಸ್ಕೊಳ್ಳಿ, ಇನ್ನೂ ಅನುಮಾನ ಬಂದ್ರೆ ಇದ್ದೇ ಇದೆಯಲ್ಲ, ನಮ್ಗೊಂದು ವೇದಿಕೆ ಇದ್ದೇ ಇದೆ, ವಾಟ್ಸಾಪ್ ಗ್ರೂಪ್, ಅಲ್ಲಿ ಹಾಕ್ಬೋದಲ್ಲ. ಮುಂದಿನ ಪ್ರತಿಕ್ರಿಯೆ ನಾವು ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಅಧ್ಯಯನ ಮಾಡುವಾಗ ಪ್ರತಿಕ್ರಿಯೆ ಮಾಡೋಲ್ಲ, ಆದ್ರೆ ಪ್ರಪಂಚದ ಉದ್ನೋಡೆ ತಿನ್ನುವಾಗ ಉಪ್ಪು ಜಾಸ್ತಿ ಅಂತ ತಕ್ಷಣ ಪ್ರತಿಕ್ರಿಯೆ ಮಾಡ್ತೀವಿ. ಪ್ರತಿಕ್ರಿಯೆ ಮಾಡೋದು ಶಿಸ್ತನ್ನು ನಮ್ಮ ಮನಸ್ಸಿಗೆ ಸರಿಯಾಗಿ ಕಲಿಸಿಲ್ಲ ಅಂತ, ನಮ್ಗೆ ಶಿಕ್ಷಣದಲ್ಲಿ ಕಲಿಸಿಲ್ಲ ಅಂತ. ಮುಂದಿನ ಪ್ರತಿಕ್ರಿಯೆ ವಿಭಾವದ ಬಗ್ಗೆ ಇನ್ನೊಮ್ಮೆ ಸ್ವಲ್ಪ ಹೇಳ್ಬೋದಾ? ಅದೇ ಸಂಚಾರಿ ಭಾವ, ಸಂಚಾರಿ ಭಾವ, ವಿಭಾವ. ನೋಡಿ, ಭಾವ ಅನೇಕ ಭಾವಗಳ ಕವಲೊಡೆಯುತ್ತೆ ಅಂತ ನನ್ನ ಕೈನ ಉದಾಹರಣೆ ಕೂಡ ಹೇಳಿದೆ. ಒಂದು ಭಾವ ಶೋಕ ಇದೆ ಅಲ್ವಾ, ಶೋಕ ಯಾಕೆ ಬಂತು ಅಂತ ವಿಶ್ಲೇಷಣೆ ಮಾಡ್ಬೋದು. ನನಗೆ ಶೋಕ ಬಂದಿದ್ರಿಂದ ಇನ್ನೊಬ್ರಿಗೆ ಏನಾಗ್ತಾ ಇದೆ ಅಂತ ವಿಶ್ಲೇಷಣೆ ಮಾಡ್ಬೋದು. ಹೀಗೆ ಆ ಒಂದು ಶೋಕ ಅನೇಕ ಭಾವಗಳಾಗಿ ಕವಲೊಡೆಯುತ್ತೆ, ಅದು ವಿಭಾವ. ಆ ವಿಭಾವಗಳಲ್ಲಿ ಒಂದು ವಿಭಾವದಲ್ಲೂ ಸ್ಥಿರವಾಗಿ ನಿಂತ್ಕೊಳ್ಳದೆ ಮನಸ್ಸು ಇಲ್ಲಿ ಒಂದು ವಿಭಾವಕ್ಕೆ ಹೋಗುತ್ತೆ, ಆ ವಿಭಾವಕ್ಕೆ ಹೋಗುತ್ತೆ, ಇನ್ನೊಂದು ವಿಭಾವಕ್ಕೆ ಹೋಗುತ್ತೆ, ಅನೇಕ ರೀತಿಯಲ್ಲಿ ಅದು ಚಲಿಸ್ತಾವ. ಈ ಭಾವ ವಿಭಾವಗಳು ಸ್ಥಾಯಿ, ಸ್ಟ್ಯಾಟಿಕ್. ಆದ್ರೆ ಸಂಚಾರಿ ಭಾವ ಅನ್ನೋ ಪದದಲ್ಲೇ, ವ್ಯಭಿಚಾರಿ ಭಾವ ಅನ್ನೋದ್ರಲ್ಲೇ ಚಲನೆ ಇದೆ. ಅದರಿಂದ ವಿಭಾವಗಳು ಬದಲಾಗ್ತಾ ಹೋಗುದು. ವಿಭಾವವು ಮನಸ್ಸಿನ ಮೇಲೆ ಬೀಳುವ ಪ್ರಭಾವಗಳು ವಿಭಾವದ ಪ್ರಭಾವಗಳು ಬದಲಾದಾಗ ಅದನ್ನ ಸಂಚಾರಿ ಭಾವ ಅಂತಾರೆ. ನಾಳೆ ರಸದಲ್ಲಿ ಇದನ್ನ ಇನ್ನೂ ವಿಸ್ತಾರ ಮಾಡ್ತಿದ್ರು. ಅದೇ ನಮ್ಗೆ ಈಗ ನಾವು ಸಿನಿಮಾ ಎಲ್ಲ ನೋಡ್ತೀವಲ್ಲ, ನಮ್ಗೆ ಇದನ್ನೆಲ್ಲ ನೋಡಕ್ಕೆ ಗೊತ್ತಾಗಿಲ್ಲ. ರಸ ಸೃಷ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ನಾಯಕನ ಆವೇಶವನ್ನ ನಮ್ಮ ಆವೇಶ ಅನ್ಕೊಂಡ್ಬಿಡ್ತೀವಿ, ನೋಡ್ತೀವಿ ಅಷ್ಟೇ. ಅದಕ್ಕೆ ನಾನು ರಸ ಅನ್ನೋ ವಿಷಯವನ್ನ ಆಯ್ಕೆ ಮಾಡಿರುವಂಥದ್ದು. ಈಗ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ರಸ ಮತ್ತು ಯಾವುದು ವಿಜ್ಞಾನ ಮತ್ತು ತತ್ವಶಾಸ್ತ್ರ, ಖಗೋಳ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಎರಡಕ್ಕೂ ಗರಿಷ್ಠ ಸಂಖ್ಯೆ ಬಂದಿದೆ. ಈ ನೋಡೋಣ, ಇನ್ನೂ 2 ದಿವಸ ಇದೆಯಲ್ಲ, ಯಾವ್ದು ಮೊದಲು ಬರುತ್ತೋ ಅದು. ರಸನೇ ಮುಂಚೆ ಬಂದ್ಬಿಟ್ರೆ ಅದ್ರಲ್ಲಿ ರಸದಲ್ಲಿ ಅದು ಹೇಳ್ತೀನಿ. ಈಗೆಲ್ಲ ಬಂದಿರೋರು ಯಾರು ಇನ್ನೂ ಹಾಕಿಲ್ದೇ ಇದ್ರೆ ತಮ್ಮ ಅಭಿಪ್ರಾಯವನ್ನ ಹಾಕ್ಬೇಕು ಅಂತ, ವೋಟ್ ಮಾಡ್ಬೇಕು ಅಂತ ಕೇಳ್ಕೊತೇನೆ. ಒಂದೇ ವೋಟ್ ಮಾಡ್ಬೇಕು ಅಂತಿಲ್ಲ, ಒಬ್ಬರೇ 2-3 ವಿಷಯಕ್ಕೂ ಹಾಕ್ಬೋದು. 2 ಈಕ್ವಲ್ ಬಂದ್ರೆ ನಾನು ರಸಕ್ಕೆ ಆಯ್ಕೆ ಕೊಡ್ತೀನಿ, ಯಾಕಂದ್ರೆ ಇದು ಕಂಟಿನ್ಯೂಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ನನ್ಗೇನ್ ರಸದ ಬಗ್ಗೆ ನಾನು ತುಂಬಾ ಸಿದ್ಧವಾಗಿದ್ದೀನಿ ಅದೇ ಅಂತ, ಅದ್ರ ಮೇಲೆ ಏನು ವ್ಯಾಮೋಹ ಇಲ್ಲ. ಪ್ರಶ್ನೆ ಏನಂದ್ರೆ ಈ ಸ್ವಲ್ಪ ಇದಕ್ಕೆ ಕನೆಕ್ಟ್ ಆಗಿದೆ, ಯಾವ್ದು ವ್ಯಭಿಚಾರಕ್ಕೂ ಸಂಚಾರಿ ಭಾವಕ್ಕೂ ಸಂಬಂಧ ಇರೋದ್ರಿಂದ ಅದ್ರ ಕಂಟಿನ್ಯೂಷನ್ ಆಗಿ ರಸ ಆಗುತ್ತೆ. ರಸಗಳು ಎಷ್ಟು ಅವೆಲ್ಲ ಇವೆ, ಅದನ್ನ ಮುಂದಿನ ಇದರಲ್ಲಿ ನೋಡೋಣ. ಇನ್ಯಾರದ್ದಾದ್ರೂ ಪ್ರತಿಕ್ರಿಯೆ? ನೀರಸವಾಯ್ತು ಉಪನ್ಯಾಸ? ಯಾಕೆಂದ್ರೆ ವಿಚಾರ ಹೇಳಿದಾಗ ಸ್ವಲ್ಪ ಎಂಥವ್ರಿಗೂ ಒಂಚೂರು ರಸನ ನಿರೀಕ್ಷೆ ಇರೋರಿಗೆ ನೀರಸವಾದ್ರೆ ಬೇಜಾರಾಗುತ್ತೆ. ಬಹುಶಃ ನಮ್ಮ ಈ ಜಾಲನ್ಯಾಸಕ್ಕೆ ಬಂದವರು ಅನೇಕ ಜನ ಬಿಟ್ಟು ಹೋಗಿರೋರಿಗೆಲ್ಲ ಅವರು ರಸದ ನಿರೀಕ್ಷೆಯಿಂದ ಬಂದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾಳೆ ರಸಕ್ಕೂ ವಿಚಾರಕ್ಕೂ ಏನ್ ಸಂಬಂಧ, ಹೇಗೆ ತಾರ್ಕಿಕತೆಗೂ ರಸಕ್ಕೂ ಏನ್ ಸಂಬಂಧ ಅನ್ನೋದನ್ನ ನಾನು ಮುಂದಿನ ಜಾಲನ್ಯಾಸಗಳಲ್ಲಿ ಚರ್ಚೆ ಮಾಡ್ತೇನೆ. ಈಗ ಪ್ರತಿಕ್ರಿಯೆ. ಏನು ಇಲ್ಲದೆ ಇದ್ರೆ ಮುಗಿಸ್ಬೋದು. ಈಗ ರಸದ ಕುರಿತು ಉಪನ್ಯಾಸಕ್ಕೂ ಕೂಡ ಇದು ಏನು ನಮಗೆ ಕಾತರ ಹುಟ್ಟಿಸಿದಿರಿ ಇದರಲ್ಲಿ. ಹಾಗಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ರಸದ ಬಗ್ಗೆ ಅಂದ್ರೆ ವಾಸ್ತವವಾಗಿ ಏನಂದ್ರೆ
ಮೊದಲನೇ ವಾಕ್ಯ ಎರಡನೇ ವಾಕ್ಯಕ್ಕೆ ದಾರಿ ಅದನ್ನೇ ಕಾಂಪೋಸಿಷನ್ ಅಂತ ಕರೆಯುವಂಥದ್ದು. ಅಂದ್ರೆ ನಮ್ಮ ಮೊದಲನೇ ವಾಕ್ಯ ಓದಿ ಒಂದಿಷ್ಟು ಪ್ರಶ್ನೆಗೆ ಹೇಳ್ಬೇಕು, ಅದಕ್ಕೆ ಉತ್ತರ ಎರಡನೇ ವಾಕ್ಯದಲ್ಲಿ ಇರಬೇಕು. ಅಂದ್ರೆ ದೇರ್ ಮಸ್ಟ್ ಬಿ ಲಾಜಿಕಲ್ ಕಂಟಿನ್ಯೂಟಿ ಅಂತ. ಹಾಗೆ ನಾನು ಹೇಗೂ ರಸದ ಬಗ್ಗೆ ಮಾತಾಡ್ತೀನಲ್ಲ ಅನ್ನೋ ಕಾರಣಕ್ಕೆ ಆ ರಸದ ಬಗ್ಗೆ ಕಾತರತೆಯನ್ನು ಇದ್ರಲ್ಲೇ ಸೇರಿಸ್ಕೊಂಡೆ. ಹಾಗಾಗಿ ಅದನ್ನ ಮಾಡೋಣ. ಓಕೆ, ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು.